ನೀವೇನು ಶಿಷ್ಟ ಏನು ಹೇಳ್ತೀರಿ ಅದೊಂದು ಮನೋಧರ್ಮಕ್ಕೆ ಸಂಬಂಧಪಟ್ಟದ್ದು, ಅಧ್ಯಯನ ವಿಧಾನಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಜಾನಪದ ಅಧ್ಯಯನ ಎನ್ನುವುದು ಕೂಡ ಬಹಳ ಗಂಭೀರವಾದ ಒಂದು ಅಧ್ಯಯನ ವಿಧಾನ. ಅದಕ್ಕೆ ಅದರದ್ದೇ ಅಧ್ಯಯನ ವಿಧಾನಗಳಿವೆ, ಅಧ್ಯಯನ ಸಿದ್ಧಾಂತಗಳಿವೆ, ಅಧ್ಯಯನ ತತ್ವಗಳಿವೆ. ಆ ಅಧ್ಯಯನದ ಮೂಲಕ ನಾವು ಹೇಳುವ ಲೋಕದೃಷ್ಟಿ ಬಹಳ ಭಿನ್ನವಾದದ್ದಿದೆ, ಅದು ಬೇರೆ ವಿಷಯ. ಇವರು ಏನು ಮಾಡಿದ್ದಾರೆ, ಅಮೃತರು ಮೊದಲಾದರೂ ಅನೇಕ ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಮಾಡ್ತಾರೆ ಅಂತಂದ್ರೆ, ಇದು ಜಾನಪದವಾದದ್ದೇ ಮೂಲತಃ ಒಂದು ಫೋಕ್ ಒರಿಜಿನ್ ಇದು. ಆಮೇಲೆ ಶಾಸ್ತ್ರೀಯಗಳ ಅಂಶಗಳನ್ನು ಮೈಗೂಡಿಸಿಕೊಂಡು ಇವತ್ತು ಬಹುಮಟ್ಟಿಗೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನೇ ಒಪ್ಪಿತವಾಗಿ ಪಡ್ಕೊಂಡ ಒಂದು ರಂಗಭೂಮಿ ಎನ್ನುವುದು. ಇದನ್ನು ನಮ್ಮ ಅಶೋಕ್ ಹಾಸ್ಯಗವರು ಅತ್ಯಂತ ಎಳೆಯಾಗಿ ಈ ಗ್ರಂಥದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಈ ಗ್ರಂಥವನ್ನು ಪೂರ್ಣವಾಗಿ ಓದಿ ನಮಗೆ ಇದು ಪ್ರಶಸ್ತಿಗೆ ಅರ್ಹವಾದದ್ದು ಅಂತ ಮನವರಿಕೆ ಮಾಡಿಕೊಟ್ಟದ್ದು ಪಾದಿಕಲ್ ವಿಷ್ಣುಭಟ್ರವರೇ. ನಿಜ ಹೇಳಿ ಆ ಪುಸ್ತಕ ಅದೇ ಇಲ್ಲಿ 270 ಪುಟಗಳ ಒಂದು ಗ್ರಂಥ. ಅವ್ರು ಏನು ಹೇಳ್ತಾರೆ ಅಂದರೆ, ಧನಂಜಯನ ಏನು ದಶರೂಪಕಗಳು ಮತ್ತು ಭರತನ ನಾಟ್ಯಶಾಸ್ತ್ರ, ಇಲ್ಲಿ ಏನು ಹೇಳಲಾಗುತ್ತದೆ ದಶರೂಪಗಳು, ಅದನ್ನು ಯಕ್ಷಗಾನಕ್ಕೆ ಅನ್ವಯ ಮಾಡಿ ಇದರಲ್ಲಿ ಸ್ಪಷ್ಟ ಗುರುತಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಗುರುತಿಸ್ತಾರೆ, ಯಾವುದು ಯಕ್ಷಗಾನದಲ್ಲಿ ಗುರುತಿಸ್ತಾರೆ. ಗುರುತಿಸಿದ್ದರಿಂದ ಇದು ಇವತ್ತೊಂದು ಶಾಸ್ತ್ರೀಯ ಕಲೆಯಾಗಿ ಅವರೆಲ್ಲಿಯೂ ಕೂಡ ಇದು ಜಾನಪದ ಅಲ್ಲ ಎನ್ನುವುದನ್ನು ನಿರಾಕರಣೆ ಮಾಡುವುದಿಲ್ಲ. ಬದಲಾಗಿ ಇವತ್ತೊಂದು ಶಾಸ್ತ್ರ ರೂಪ ಉಂಟದಕ್ಕೆ. ಅಂದರೆ ಒಂದು ಅರ್ಥದಲ್ಲಿ ಯಕ್ಷಗಾನವನ್ನ ಮುಂದಕ್ಕೆ ನಾವು ಏನು ಅದು ಪ್ರಯೋಗ ಆಗುವುದರಿಂದ, ಇದು ಬಹಳ ಪ್ರಶ್ನೆ, ಇದು ಪ್ರಯೋಗ ಆಗ್ತಾ ಇದೆ. ಪ್ರಯೋಗ ಆಗುವುದರಿಂದ ಅದಕ್ಕೊಂದು ಚೌಕಟ್ಟು ಬೇಕಲ್ಲ, ಅದಕ್ಕೊಂದು ಶಾಸ್ತ್ರ ಚೌಕಟ್ಟು ಬೇಕು. ನೋಡಿ, ಈಗ ನಾವು ಮಾತಾಡ್ತಿರೋದು ಯಾಕೆ ಅಂತಂದ್ರೆ, ಅದು ಏನಾಗಿದೆ, ಜಾನಪದ ಅಂತ ಹೇಳಿದ ಕೂಡ ಏನು ಬೇಕಾದ್ರೂ ಮಾಡಬಹುದು ಅಂತ. ಹಾಗೆ ಮಾಡಬೇಡಿ, ಅದಕ್ಕೊಂದು ಶಾಸ್ತ್ರೀಯ ಚೌಕಟ್ಟು ಬಂದಿದೆ ಅಂತ ಹೇಳುವ ಒಂದು ಇಡೀ ಪ್ರಯತ್ನವನ್ನ ಅಮೃತ ಮೊದಲೇ ಹೇಳಿದ್ದಾರೆ. ಇದರ ಬಗ್ಗೆ ಅವರೆಲ್ಲ ಅನೇಕ ಸುಮಾರು 130 ಇದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸಣ್ಣ ವಿಷಯ ಅಲ್ಲ. 12 ವರ್ಷ ಕೆಲಸ ಮಾಡಿದ್ದಾರೆ. 12 ವರ್ಷ ಒಂದು ಗ್ರಂಥಕ್ಕಾಗಿ ತಿರುಗಾಡಿ ಎಲ್ಲ ವಿದ್ವಾಂಸರ ಸಂಪರ್ಕ ಮಾಡಿ 350 ಕೃತಿಗಳನ್ನು ನೋಡಿ ಆ ಗ್ರಂಥವನ್ನ ಬಂದಿದ್ದಾರೆ. ಬಹುಶಃ ಒಂದು ಒಂದು ಏನಾದರೂ ಯಕ್ಷಗಾನ ಅದು ಜಾನಪದವೋ ಅಥವಾ ಶಾಸ್ತ್ರೀಯವೋ ಭರತನಿಂದ ಎಷ್ಟು ಪಡ್ಕೊಂಡಿದೆ, ಧನಂಜಯನಿಂದ ಎಷ್ಟು ಪಡ್ಕೊಂಡಿದೆ, ಪಡ್ಕೊಳ್ಳುವುದು ದೊಡ್ಡಲ್ಲ. ಪಡ್ಕೊಳ್ಳುವಾಗ ಕೂಡ ಹಾಗೆ ಯಾವುದೋ ಒಂದು ಕಲಾ ಪ್ರಕಾರ ಅದು ಹಾಗೆ ಸ್ವೀಕಾರ ಮಾಡುವುದಿಲ್ಲ. ಅದು ಸ್ವೀಕಾರ ಮಾಡುವಾಗ ತನ್ನ ಸತ್ವಕ್ಕೆ, ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ಅದು ಬಳಸಿಕೊಳ್ತದೆ. ನನ್ನ ಯಾವುದೇ ಕಲೆ ಇನ್ನೊಂದು ಕಲೆ ನಿದ್ದಕ್ಕಿದ್ದಾಗ ಹಾಗೆ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅದು. ಹಾಗೆ ಯಕ್ಷಗಾನಕ್ಕೆ ಆ ಥರದ ಒಂದು, ಹಾಗೆ ಇವತ್ತು ಹೇಳುವಾಗಲೂ ಕೂಡ ಯಕ್ಷಗಾನ ಒಂದು 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 ಶಾಸ್ತ್ರೀಯ ಕಲೆ. ಅಂದರೆ ಶಾಸ್ತ್ರೀಯ ಕಲೆಯ ಲಕ್ಷಣಗಳನ್ನು ಅದು ಕಾಲಕ್ರಮೇಣ ರೂಢಿಸಿಕೊಂಡು ಬಂದಿದೆ ಎನ್ನುವುದು ಬಹಳ, ಹಾಗಾಗಿ ಇದು ಬಹಳ ಮುಖ್ಯವಾದ ಮಾತು. ಯಾಕಂದರೆ ನಾವು ಒಟ್ಟಾರೆ ಯಕ್ಷಗಾನದ ಮೇಲೆ ನಮಗೆ ಬೇಕಾದಾಗ ಏನು ಬೇಕಾದರೂ ಮಾಡಬಹುದು ಎನ್ನುವ ರೀತಿಯಲ್ಲಿ ನಾವು ಹೋಗುವ ಹಾಗಿಲ್ಲ. ಒಂದು ಎಚ್ಚರವನ್ನ ಮತ್ತು ಯಕ್ಷಗಾನದ ಬಗೆಗಿನ ನಮ್ಮ ಅರಿವನ್ನು ಒಂದು ವಿಸ್ತರಿಸುವ ಬಹಳ ಮಹತ್ವದ ಗ್ರಂಥ ಇದು ಅಂತ ಹೇಳ್ತಾ, ಈ ವರ್ಷ ಈಗ ಅರ್ಹವಾಗಿ ಆ ಗ್ರಂಥ ಬಂದ ಮೇಲೆ ನಾವು ಮತ್ತೆ ಬೇರೆ ಕೃತಿಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಹೋಗಲಿಲ್ಲ. ಇದು ತುಂಬ ಅರ್ಹವಾದ ಗ್ರಂಥ ಅಂತ ಹೇಳಿ ಅದನ್ನು ಪರಿಗಣಿಸಿದ್ದೇವೆ. ಯಕ್ಷಮಂಗಳ ಕೃತಿ ಪ್ರಶಸ್ತಿಗೆ ತಾವು ಪಾತ್ರರಾಗಿದ್ದೀರಿ. ಅಭಿನಂದಿಸ್ತಾ 3 ಯಕ್ಷಮಂಗಳ ಪ್ರಶಸ್ತಿ, 3 ಯಕ್ಷಮಂಗಳ ಕೃತಿ ಪ್ರಶಸ್ತಿಗೆ ಅರ್ಹರಾದ ಒಟ್ಟು 4ರನ್ನ ನಿಮ್ಮ ಮುಂದೆ ನಾನು ಬಹುಶಃ ನಮ್ಮ ಆಯ್ಕೆ ಸರಿಯಾಗಿದೆ ಅಂತ ನೀವು ಒಪ್ಪುತ್ತೀರಿ ಎನ್ನುವ ಭರವಸೆಯೊಂದಿಗೆ ನಮ್ಮ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ. 2 ಮಾತು ಮತ್ತು 1 ಮತ್ತು 2 ಮಾತು. ಅವರು ವಾಣಿಜ್ಯೋದ್ಯಮಿ, ವಾಣಿಜ್ಯದ ಮುಖ್ಯವಾಗುವುದು ನಮಗೆ ಯಾಕೆ ಅಂದರೆ, ಒಂದು ವಾಣಿಜ್ಯೇತರ ಒಲವು ಒಂದು ವಾಣಿಜ್ಯ ಇದ್ದುಕೊಂಡು ಒಂದು ವಾಣಿಜ್ಯೇತರ ಒಲವು ಇರುವ ವಾಣಿಜ್ಯ ಹೋಟೆಲ್ಗಳಿಗೆ ಅನೇಕ ಉದ್ಯಮಗಳಿವೆ. ಆದರೆ ಉಡುಪಿಯ ವಲಯದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ, ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂಥರ ವಾಣಿಜ್ಯೇತರ ಒಲವಿನಿಂದ ಕೆಲಸ ಮಾಡುವವರು ಶಿವರಾಮ ಶೆಟ್ಟಿ ಅವರು. ನಮ್ಮ ನಿರೀಕ್ಷೆ ಏನು, ನನಗೆ ಹೇಳಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ವಾಚ್ಯವಾಗಿ ಸೂಚ್ಯವಾಗಿ ಅದೇ ನಮ್ಮ ಯಕ್ಷಗಾನ ಅಕಾಡೆಮಿ ಕಡೆಗೆ ಒಂದು ಕಣ್ಣಿರಲಿ ಅಂದರೆ ಒಂದು ಗಮನ ಇರಲಿ. ಏನಾದರೂ ಒಂದು ಒಳ್ಳೆಯ
ಯಾಕಂದ್ರೆ ನಮಗೆ ಯೂನಿವರ್ಸಿಟಿಗೆ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಚಾರಗೋಷ್ಠಿಗಳನ್ನು ಆಯೋಜಿಸುವ ಶಕ್ತಿ ಸಂಪನ್ಮೂಲ ಇದೆ. ಅಕಾಡೆಮಿ ಅದಕ್ಕೆ ಏನಾದರೂ ಅಕಾಡೆಮಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದರೆ ಬಹುಶಃ ನಮಗೂ ಒಂದು ಮನ್ನಣೆ ಬರ್ತದೆ, ಒಂದು ಗೌರವ ಬರುತ್ತೆ ಅಕಾಡೆಮಿಯ ಜೊತೆಗೆ ಅಂತ ಹೇಳುವಂಥದ್ದು ಒಂದು. ಎರಡನೇದು ನಮ್ಮ ಯಕ್ಷಗಾನ ಕೇಂದ್ರದ ಕೆಲವು ಸಮಸ್ಯೆಗಳು ಕೂಡ ಕೆಲವೆಲ್ಲ ಇವೆ. ಬಹುಶಃ ಅವರ ಗಮನಕ್ಕೆ ತಂದು ಇದರ ಅರ್ಥ ನಿಮ್ಮನ್ನು ಕರೆದು ನಾವೇನು ಬೇಡಿಕೆ ಇದು ನಾವು ಹೇಳದೆ ಹೋಗಬಾರದು. ಯಕ್ಷಗಾನ ಅಕಾಡೆಮಿ ಇದು ಸರ್ಕಾರದ ಒಂದು ಅಕಾಡೆಮಿ, ಇದು ಸಾರ್ವಜನಿಕ ಅಕಾಡೆಮಿ, ಅದು ಸರ್ಕಾರದ ಸಹಕಾರವನ್ನು ತೆಗೆದುಕೊಂಡ್ರೆ ನಾವು ಸಿದ್ಧರಿದ್ದೇವೆ. ನಾವಿದ್ದೇವೆ ಅಕಾಡೆಮಿ ಸಿದ್ಧರಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಈಗ ಕಾಲ ಸನ್ನಿಹಿತವಾಗಿದೆ. ನಿಮ್ಮ ಹಿಂಬದಿಯ ಶರೀರವಾಗಿ ವಿಶ್ವವಾಗಿ ಕರೆಗೆ ನೀವು ಕಿವಿಗಳಾಗಿ ಅಂತ ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನೆಯ ನುಡಿಗಳನ್ನಾಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಂಗಳ ಗಂಗೋತ್ರಿಯ ಅಂಗಣದಲ್ಲಿ ಸೇರಿರುವ ಪುರಜನರೇ, ನಾವೀಗ ಬಂದು ನಿಂತದ್ದು ಯಕ್ಷಮಂಗಳ ಪ್ರಶಸ್ತಿ ಪ್ರದಾನದ ಶುಭಗಳಿಗೆ. ಅದಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ನಮ್ಮ ಪಾಲಿನದ್ದಾಗಿದೆ. ಮೊದಲಿಗೆ ಹಿರಿಯ ಯಕ್ಷಗಾನ ಅರ್ಥಧಾರಿಗಳು, ಸಾಹಿತಿಗಳು, ವಿಮರ್ಶಕರು, ವೈದ್ಯರು ಆಗಿರುವ ಡಾಕ್ಟರ್ ರಮಾನಂದ ಬನಾರಿ ಕಾಸರಗೋಡು ಇವರು ವೇದಿಕೆಯ ಮುಂಭಾಗದಲ್ಲಿ ಇರುವ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕಾವ್ಯ ಹಂದೆಯವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಪ್ರಶಸ್ತಿ 2024-25. ವೃತ್ತಿಯಲ್ಲಿ ವೈದ್ಯರಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಕನ್ನಡ ಸಂಸ್ಕೃತಿಯ ಪರ ಹೋರಾಟ, ಸಮಾಜ ಸೇವೆಯೊಂದಿಗೆ ಯಕ್ಷಗಾನ ರಂಗದ ವಿದ್ವಾಂಸರಾಗಿ ಗುರುತಿಸಿಕೊಂಡವರು. ಯಕ್ಷಗಾನ ಗುರು, ಪ್ರಸಂಗಕರ್ತ, ಸಾಹಿತಿಯಾಗಿದ್ದ ತಂದೆ ಕಿರಿಕ್ಕಾಡು ವಿಷ್ಣು ಮಾಸ್ತರ್ ಅವರಿಂದ ಬಾಲ್ಯದಲ್ಲೇ ಯಕ್ಷಗಾನದ ಪ್ರೇರಣೆಯನ್ನು ಪಡೆದು ಯಕ್ಷಗಾನದ ಅಧ್ಯಯನ, ಸಂಶೋಧನೆಯೊಂದಿಗೆ ಯಕ್ಷಗಾನದ ಅಗ್ರಮಾನ್ಯ ಅರ್ಥಧಾರಿಯಾಗಿ ದಶಕಗಳಿಂದ ಎಡೆನೀರು ಮೇಳದ ಕೂಟಗಳ ಅವಿಭಾಜ್ಯ ಅಂಗವಾಗಿರುವ ಹೊರ ರಾಜ್ಯದಲ್ಲೂ ತಾಳಮದ್ದಲೆಯ ಕೂಟಗಳನ್ನು ಏರ್ಪಡಿಸಿ ಈ ಕಲಾ ಪ್ರಕಾರಕ್ಕೆ ಅಕಾಡೆಮಿಕ್ ಸ್ಪರ್ಶದ ಛಾಪನ್ನು ಮೂಡಿಸಿ ಅರ್ಥಾಯನ, ಸಂವಾದ ಭೂಮಿಕೆ ಹಾಗೂ ತಾಳಮದ್ದಲೆ ಮೊದಲಾದ ಕೃತಿಗಳ ಮೂಲಕ ಅರ್ಥಗಾರಿಕೆಯ ಮತ್ತು ಅದರ ವೈಶಿಷ್ಟ್ಯತೆಯನ್ನು ನಾಡಿನುದ್ದಕ್ಕೂ ಪಸರಿಸಿದ ವಿದ್ವಾಂಸರಾಗಿ ಕವನ ಸಂಕಲನ, ಮಕ್ಕಳ ಕವನ ಸಂಕಲನ, ವೈದ್ಯಕೀಯ ಕವನ ಸಂಕಲನ, ಹನಿಗವನ ಸಂಕಲನ, ಪ್ರಬಂಧ ಸಂಕಲನಗಳು, ವಿಮರ್ಶೆ, ಮಹತ್ವದ ಸಂಪಾದಿತ ಕೃತಿಗಳ ಮೂಲಕ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆಯ ಸಾಕ್ಷಿಯಾಗಿ ಗಡಿನಾಡು ಕಾಸರಗೋಡಿನ ಕನ್ನಡ ಭಾಷೆ ಸಂಸ್ಕೃತಿಯ ಸಂರಕ್ಷಣಕಾರರಾಗಿ ಸಾಮಾಜಿಕ ಮತ್ತು ಕನ್ನಡ ಪರ ಹೋರಾಟಗಾರರಾಗಿರುವ ತನ್ನ ವೈಶಿಷ್ಟ್ಯಪೂರ್ಣ ಬರಹಗಳ ಮೂಲಕ ಯಕ್ಷಗಾನದ ಒಳ ಜಗತ್ತನ್ನು ಅಪೂರ್ವವಾಗಿ ತೆರೆದಿಟ್ಟಿರುವ ಯಕ್ಷಗಾನ ರಂಗಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿರುವ ಡಾಕ್ಟರ್ ರಮಾನಂದ ಬನಾರಿ ಅವರಿಗೆ 2024-25 ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇನೆ. ಈಗ ಡಾಕ್ಟರ್ ರಮಾನಂದ ಬನಾರಿ ಅವರಿಗೆ ಗಾನಾಭಿವಂದನ ಪದ್ಯ ರಚನೆ ಶ್ರೀ ದಿವಿತ್ಯ ಸ್ಪೆರಾಲ್ಡಿ. ಗಿಡಿಸುವ ಸುಭಡಾದ
ಸಾಹಿತಿ ವೈದ್ಯ ಗುಣಗಗನ ಬಾಲರಿಂಗಿ ಬನಾರಿ ಕವಿ ಕೌಶಲ್ಯ ಸಾರದ ಅರ್ಥಧಾರಿಯೂ ತಾವಿ ಅನುಪಮ ಕುಶಲಮತಿ ಸೌಶೀಲ್ಯ ಗುಣಧಾಮ ಅಣ್ಣಯ್ಯ ನೀನು ಅಣ್ಣಯ್ಯ ಅಣ್ಣಯ್ಯ ನೀ ನಮ್ಮ ಸಾಹಿತ್ಯದೊಳಗೆ ಬಣ್ಣದ ನುಡಿ ಮುತ್ತು ಬಿಟ್ಟಿಯೇ ಪಿನ್ನಾಳ ಬರಿಯದ ಅರ್ಥ ಸಂಪನ್ನ ಪಿನ್ನಾಳ ಬರಿಯದ ಅರ್ಥ ಸಂಪನ್ನ ಶರ ಚಿನ್ನಾದ ಅಣ್ಣಯ್ಯ ನೀನು ಅಣ್ಣಯ್ಯ ಅಣ್ಣಯ್ಯ ನೀ ನಮ್ಮ ಸಾಹಿತ್ಯದೊಳಗೆ ಬಣ್ಣದ ನುಡಿ ಮುತ್ತು ಬಿಟ್ಟಿಯೇ ಅಣ್ಣಯ್ಯ ಸರ್ ಎಂಎಲ್ ಸಾಮುಗ ಅವರು ವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಡಿ.ವಿ.ಎಸ್. ಪೆರಾಡಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಪ್ರಶಸ್ತಿ 2024-25 ಯಕ್ಷಗಾನ ಕ್ಷೇತ್ರದಲ್ಲಿ ಹೊಸ ಮಾರ್ಗ ಪ್ರವರ್ತಕರಾದ ಹರಿದಾಸ ಶಂಕರನಾರಾಯಣ ಸಾಮಗರ ಪುತ್ರನಾಗಿ ಪ್ರಾಧ್ಯಾಪಕ ವೃತ್ತಿಯೊಂದಿಗೆ ಯಕ್ಷಗಾನದ ಸಂಶೋಧನೆ ಅಧ್ಯಯನದ ಜೊತೆಗೆ ಯಕ್ಷಗಾನದ ಹವ್ಯಾಸಿ ಕಲಾವಿದರಾಗಿ ತೆಂಕು ಬಡಗುತಿಟ್ಟಿನ ವಿವಿಧ ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಪ್ರಸಿದ್ಧ ತಾಳಮದ್ದಳೆ ಅರ್ಥಧಾರಿಯಾಗಿ ಯಕ್ಷಗಾನ ಕಲಾ ಸೇವೆಗೈದಿರುವ ಅಂತಾರಾಷ್ಟ್ರೀಯ ಕಾರ್ಯಾಗಾರ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಯಕ್ಷಗಾನಕ್ಕೊಂದು ಅಕಾಡೆಮಿಕ್ ಮಾದರಿಯನ್ನು ಕಲ್ಪಿಸಿಕೊಟ್ಟಿರುವ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಸೇರಿದಂತೆ ಇಟಲಿ, ಬೆಹರಿನ್, ಸಿಂಗಾಪುರ, ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರೊಂದಿಗೆ ಇಂಗ್ಲಿಷ್ ಅರ್ಥಗಾರಿಕೆಯ ಯಕ್ಷಗಾನ, ಯೇಸುಕ್ರಿಸ್ತ ಮಹಾತ್ಮೆಯಂತಹ ಪ್ರಯೋಗಾತ್ಮಕ ಯಕ್ಷಗಾನಗಳ ರೂವಾರಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಆಡಳಿತಾತ್ಮಕ ಯಕ್ಷಗಾನ ಕಲಾ ಸೇವೆಗೈದಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಂಪಾಜೆ, ಶೇಣಿ, ಕೀರಿಕಾಡು ಪ್ರಶಸ್ತಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವ ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಯಕ್ಷಗಾನ ಸಾಹಿತಿ, ವಿಮರ್ಶಕ, ನಟ, ಸಂಘಟಕ, ವಿದ್ವಾಂಸರಾಗಿರುವ ಪ್ರೊಫೆಸರ್ ಎಂಎಲ್ ಸಾಮಗ ಅವರಿಗೆ 2024-25 ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಈಗ ಪ್ರೊಫೆಸರ್ ಎಂಎಲ್ ಸಾಮಗರಿಗೆ ಗಾನಾಭಿವಂದನ. ಹರಿದಾಸರ ಬಾಳ ಸಾಮಗ ಪೊರೆದಿಗ ಗುಣಶೀಲ, ಸಾಮಗ ಪೊರೆದಿಗ ಗುಣಶೀಲ, ಗುರುವಾರ
ಸಾಧು ಸ್ವಭಾವದ ಮೇದಿನಿ ಬಾಲನು ಹರಿದಾಸರ ಬಾಲ ಸಾಮಗ ಪುರದಿಹ ಗುಣಶೀಲ ಗುಣಶೀಲ ಹೊರನಾಡಿನ ನೆಲದಿ ಕಲೆಯನ್ನು ಹರಿಸಿದೆ ಸದದಿ ಹೊರನಾಡಿನ ನೆಲದಿ ಕಲೆಯನ್ನು ಹರಿಸಿದೆ ಸದದಿ ಸರಿಗೆನಿಸುವ ಸಿರಿಸಾರ ಪ್ರಶಸ್ತಿ ಸರಿಗೆನಿಸುವ ಸಿರಿಸಾರ ಪ್ರಶಸ್ತಿಗೆ ಕರಗಿನ ನದರ ಕರಿಮೆಯು ಹೆಚ್ಚಿತು ಮಂಗಳ ಕೂಟದಲ್ಲಿ ಮೆರೆದಿಗೆ ತಿಂಗಳ ಜಾತದಲ್ಲಿ ಮಂಗಳ ಕೂಟದಲ್ಲಿ ಮೆರೆದಿಗೆ ತಿಂಗಳ ಜಾತದಲ್ಲಿ ಗಿರಣದ ಯಶ ಮಂಗಳವೀಯಲಿ ಗಿರಣದ ಯಶ ಮಂಗಳವೀಯಲಿ ಚಿನ್ನದಿರಿದ ಗಣಪಂಗುಳಿಸುವ ಗಣಿ ಹರಿದಾಸರ ಬಾಲ ಸಾಮಗ ಪೊರೆದಿಗ ಗುಣಶೀಲ ಸಾಮಗ ಪೊರೆದಿಗ ಗುಣಶೀಲ ಹರಿದಾಸರ ಬಾಲ ಮುಂದಕ್ಕೆ ಬಣ್ಣದ ಮಹಾಲಿಂಗರ ಶಿಷ್ಯನಾಗಿ ತೆಂಕುತಿಟ್ಟು ಯಕ್ಷಗಾನದ ಹಿರಿಯ ಬಣ್ಣದ ವೇಷದ ಕಲಾವಿದರಾಗಿ ಪ್ರಸಿದ್ಧಿಯನ್ನು ಪಡೆದ ಶ್ರೀ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರ ಅನುಪಸ್ಥಿತಿಯಲ್ಲಿ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕಾವ್ಯ ಹಂದೆಯವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಪ್ರಶಸ್ತಿ 2024-25. ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಪ್ರಬುದ್ಧ ಸಮರ್ಥ ಮತ್ತು ಪರಿಪೂರ್ಣ ಕಲಾವಿದರಾಗಿ ಖ್ಯಾತರಾಗಿರುವ ಪ್ರಸಿದ್ಧ ಕಲಾವಿದರಾದ ಬಣ್ಣದ ಮಾಲಿಂಗ ಹಾಗೂ ರೇಂಜಾಳ್ ರಾಮಕೃಷ್ಣ ಅವರಲ್ಲಿ ನಾಟ್ಯಾಭ್ಯಾಸದೊಂದಿಗೆ ವಿಶೇಷವಾಗಿ ಬಣ್ಣದ ಮಾಲಿಂಗರ ಶಿಷ್ಯರಾಗಿ ಗುರುತಿಸಿಕೊಂಡಿರುವುದರೊಂದಿಗೆ ಅವರಿಂದ ಸಾಂಪ್ರದಾಯಿಕ ಬಣ್ಣಗಾರಿಕೆಯನ್ನು ಕಲಿತು ಯಕ್ಷಗಾನಕ್ಕೆ ಸೃಜನಶೀಲ ಹಾಗೂ ಪರಂಪರೆಯ ಆಯಾಮವನ್ನು ತಂದುಕೊಟ್ಟ ಕಟೀಲು, ತಳಕಳ, ಧರ್ಮಸ್ಥಳ, ಹೊಸನಗರ, ಹನುಮಗಿರಿ ಸೇರಿದಂತೆ ವಿವಿಧ ಮೇಳಗಳಲ್ಲಿ ತಿರುಗಾಟವನ್ನು ಪೂರೈಸಿ ಮಹಿಷಾಸುರ, ರುದ್ರಭೀಮ, ಸಿಂಹ, ಕುಂಭಕರ್ಣ, ಶೂರ್ಪನಖಿ, ತಾಟಕಿ ಮೊದಲಾದ ಪಾತ್ರಗಳನ್ನು ಸಾಂಪ್ರದಾಯಿಕತೆಯೊಂದಿಗೆ ಹೊಸ ವಿನ್ಯಾಸದಲ್ಲಿ ಕಟ್ಟಿಕೊಡುತ್ತಾ ಬಂದಿರುವ ಆಂಧ್ರ ಪ್ರದೇಶ, ತಮಿಳುನಾಡು, ದೆಹಲಿ, ಅಯೋಧ್ಯೆ, ಕಾಶಿ, ಕೋಲ್ಕತ್ತಾ ಸೇರಿದಂತೆ ಹೊರನಾಡುಗಳಲ್ಲಿಯೂ ಕಲಾ ಸೇವೆಗೈದು ಪರಂಪರೆಯ ಬಣ್ಣದ ವೇಷಗಳ ಬಗೆಗಿನ ಅರಿವಿನ ಕ್ಷಿತಿಜವನ್ನು ವಿಸ್ತರಿಸುವ ಅನೇಕ ಪ್ರಶಸ್ತಿಗಳು ಸೇರಿದಂತೆ ನಾಡಿನ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಸನ್ಮಾನ ಪುರಸ್ಕಾರಗಳಿಗೆ ಭಾಜನರಾಗಿರುವ ತೆಂಕುತಿಟ್ಟಿನ ಯಕ್ಷಗಾನ ರಂಗದ ಸಮರ್ಥ ಕಲಾವಿದರಾಗಿರುವ ಶ್ರೀ ಸದಾಶಿವ ಶೆಟ್ಟಿಗರ್ ಸಿದ್ದಕಟ್ಟೆ ಅವರಿಗೆ 2024-25ನೇ ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇನೆ.
ಲೋಕದ ಗೆಲ್ಲಲಿದು ಯಕ್ಷಮಂಗಳ ಪ್ರಶಸ್ತಿ. ಯಕ್ಷಧ್ವನಿಯ ಬಲದಲ್ಲಿ ಬೆಳಕಿನ ಯಕ್ಷಪಾಲನ ಬಣ್ಣದಲ್ಲಿ ಅದ್ಭುತವಾದ ರೀತಿಯ ಗಾನಾಭಿವಂದನಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ದಶರೂಪಕಗಳ ದಶಾವತಾರವೆಂಬ ಕೃತಿಗೆ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಪಡೆಯಲಿರುವ ಶ್ರೀ ಅಶೋಕ ಹಾಸ್ಯಗಾರ ಶಿರಸಿಯವರು ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶ್ರೀ ದಿವಿತ್ಯ ಸ್ಪೆರಾಡಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಕೃತಿ ಪ್ರಶಸ್ತಿ 2024-25 ಯಕ್ಷಗಾನದ ವಿವಿಧ ವಿಷಯಗಳು ಮತ್ತು ಯಕ್ಷಗಾನದ ಹಿಂದಿರುವ ಸೈದ್ಧಾಂತಿಕ ಪರಿಕಲ್ಪನೆಗಳ ಚರ್ಚೆಗಳಿರುವ ಯಕ್ಷಗಾನ ಸಂಶೋಧನೆಯ ಹೊಸ ಮಜಲುಗಳು, ರಂಗಲಕ್ಷಣ, ವಿಸ್ತೀರ್ಣ, ಚೌಕಿಯಲ್ಲಿ ಪಾತ್ರಧಾರಿಗಳ ವಿನ್ಯಾಸ ಮೊದಲಾದ ಸೂಕ್ಷ್ಮ ಅವಲೋಕನದೊಂದಿಗೆ ಯಕ್ಷಗಾನದ ಶಾಸ್ತ್ರೀಯತೆಯನ್ನು ಅರ್ಥಪೂರ್ಣವಾಗಿ ಅನಾವರಣಗೊಳಿಸಿರುವ ಯಕ್ಷಗಾನ ವಿದ್ವಾಂಸರಿಗೆ ಬೀಜದ್ರವ್ಯವಾಗಿ, ಕಲಾಸಕ್ತರಿಗೆ ಬೀಜಮಂತ್ರವಾಗಿ, ಕಲಾವಿದರಿಗೆ ರಂಗಮಂತ್ರವಾಗಿ ಯಕ್ಷಗಾನದ ಬಗೆಗಿನ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಆರ್ವಾಚೀನ ಕವಿ ಧನಂಜಯನ ದಶರೂಪಕ ಗ್ರಂಥದ ಆಧಾರದಲ್ಲಿ ಭರತನ ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ಆಳಕ್ಕೆ ಇಳಿದು ಯಕ್ಷಗಾನದ ಶಾಸ್ತ್ರೀಯ ಅಂಶಗಳನ್ನು ವಿಮರ್ಶೆಗೆ ಒಳಪಡಿಸಿ ವಿವೇಚಿಸುವ ಮೂಲಕ ಯಕ್ಷಗಾನಕ್ಕೆ ವಿದ್ವತ್ ಕೊಡುಗೆ ನೀಡಿದ ಹಿರಿಯ ಪತ್ರಕರ್ತ ಕಲಾ ವಿಮರ್ಶಕರಾದ ಮೂಲತಃ ಶಿರಸಿಯ ಶ್ರೀ ಅಶೋಕ ಹಾಸ್ಯಗಾರ ಇವರಿಗೆ ದಶರೂಪಕಗಳ ದಶಾವತಾರ ಕೃತಿಗಾಗಿ 2024-25 ಸಾಲಿನ ಯಕ್ಷಮಂಗಳ ಕೃತಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಈಗ ಶ್ರೀ ಅಶೋಕ ಹಾಸ್ಯಗಾರರಿಗೆ ಗಾನಾಭಿವಂದನ. ದಶರೂಪಕಗಳ ದಶಾವತಾರವು ಅಶೋಕ ಬರೆದಿಹ ನುಡಿಗಳನ್ನ. ದಶರೂಪಕಗಳ ದಶಾವತಾರವು ಅಶೋಕ ಬರೆದಿಹ ನುಡಿಗಳನ್ನ. ಅಶೋಕ ಬರೆದಿಹ ನುಡಿಗಳನ್ನ.
ಪ್ರಶಸ್ತಿಯನ್ನು ಪ್ರದಾನಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇರಲಿ ಶುಭವಾಗಲಿ, ನಿತ್ಯ ಶುಭವಾಗಲಿ. ಮಂಗಳವಿದ್ದ ಈ ಪ್ರಶಸ್ತಿಯು ನಿಮಗೆ ರಕ್ಷಿಯಾಗಲಿ, ಮೋದಿ ಸರ್ವಪದಗಿ ರಕ್ಷಿಯಾಗಲಿ. ಶುಭವಾಗಲಿ, ನಿತ್ಯ ಶುಭವಾಗಲಿ. ಯಕ್ಷಮಂಗಳ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸರ್ವರಿಗೂ, ಯಕ್ಷಮಂಗಳ ಪ್ರಶಸ್ತಿಯನ್ನು ಪ್ರದಾನಿಸಿದ ಸರ್ವ ಗಣ್ಯರಿಗೂ, ಅದೇ ರೀತಿಯಲ್ಲಿ ಗಾನಾಭಿವಂದನಕ್ಕೆ ಪದ್ಯ ರಚನೆಯನ್ನು ಮಾಡಿದ ಶ್ರೀ ದಿವಿತ್ಯ ಸ್ಪೆರಾಡಿಯವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಯಕ್ಷಮಂಗಳ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪ್ರೊಫೆಸರ್ ML ಸಾಮಗಾಯವರು ಸರ್ವರನ್ನುದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನೀವು ಹೇಳದೆ ಇದ್ದರೆ ನಿಮ್ಮಷ್ಟೊತ್ತೇಳಿ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾವು ನಂಬಿರುವಂತ ದೇವರು ನಮ್ಮನ್ನು ಸಂರಕ್ಷಿಸಲಿ. ಏನು ಹೇಳಬೇಕಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಈ ಯಕ್ಷಗಾನ ಅಧ್ಯಯನ ಕೇಂದ್ರ ದಯಾನಂದ ಪೈ ಅವರು ಸ್ಥಾಪಿಸಿರುವಂತಹ ಅಧ್ಯಯನ ಕೇಂದ್ರದ ಆರಂಭದಿಂದಲೂ ಬಹುಶಃ ಅದರ ಸಲಹಾ ಸಮಿತಿಯಲ್ಲಿ ನಾನೊಬ್ಬ ಇದ್ದೆ, ನೆನಪಿದೆ. ಅಂತೂ ಈ ವರ್ಷದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಿಂದೆ ನಿಮ್ಮ ತಲೆಗೆ ಸ್ವಲ್ಪ ಉಂಟಲ್ಲ, ಅಂದ್ರೆ ನೀವೇ ನಾವು ಪ್ರಾಸ್ತಾವಿಕವಾಗಿ ಕೇಳಿದ್ದು ಹೊಸ ನಮೂನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡಿ ಅಂತ ನೀವು ಹೇಳಿದ್ದೀರಂತೆ. ಹಾಗಾಗಿ ಇವತ್ತಿನ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಾನು ಇಷ್ಟರವರೆಗೆ ಕಲ್ಪಿಸದೇ ಇರುವ ರೀತಿಯಲ್ಲಿ ಆಗಿದೆ. ಮತ್ತೆ ಒಟ್ಟಾರೆಯಾಗಿ ಯಕ್ಷಗಾನದ ಆವರಣ ಭಂಗ ಆಗ್ಲಿಲ್ಲ ನಾವು ಮಾತಾಡುವುದು ಬಿಟ್ಟರೆ. ಯಾಕೆಂದ್ರೆ ಗುಂಗು ಹಾಗಾಗಿ ಜ್ಞಾನ ವೈಭವ ಬಂದದ್ದರಿಂದ ನಾವಿವತ್ತು ಬರೀ ಭಾಷಣಗಳನ್ನು ಮಾತುಗಳನ್ನು ಕೇಳುವಂತ ಒಂದು ಸಮಾರಂಭದಲ್ಲಿ ಇದ್ದೇವೆಯೋ ಅಥವಾ ಯಕ್ಷಗಾನದ ಆ ಸುಖವನ್ನು ಸ್ವಾದವನ್ನು ಅನುಭವಿಸುವ ಒಂದು ಸ್ಥಿತಿಯಲ್ಲಿದ್ದೇವೆ ಅನ್ನೋ ರೀತಿಯಲ್ಲಿ ನಡೆದಿದೆಯದು. ಆದ್ರಿಂದ ಹಿಮ್ಮೇಳದವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ದೀವಿದವರೆಲ್ಲ ಇದೆ ಹಿಂದೆ ಸ್ವಲ್ಪ ಪರಿಕಲ್ಪನೆಗೆ ಬೇಕಾದಂತಹ ಪರಿಶ್ರಮವನ್ನು ಪಟ್ಟವರು, ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳು. ಮತ್ತೆ ಸಾಮಾನ್ಯವಾಗಿ ಇದರ ಹೆಡ್ ಈಗ ಸದ್ಯಕ್ಕೆ ಧನಂಜಯ ಇದ್ದಾರೆ, ಕೋಆರ್ಡಿನೇಟರು. ಆದ್ರಿಂದ ಅವರಿಗೂ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಕುಲಪತಿಗಳು ಇದ್ದಾರೆ, ವೈಸ್ ಚಾನ್ಸಲರ್, ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ ಗಿಡೆಯವರು, ಲೋಕಾಯುಕ್ತದವರು. ಅವರಿಗೆ ಅವರ ತಂದೆ ಒಂದು ಮಾತು ಹೇಳಿದ್ದಾರಂತೆ, ಡೋಂಟ್ ಕ್ಯಾರಿ ದ ಚೈರ್ ಇನ್ ಯುವರ್ ಹೆಡ್. ನಿವೃತ್ತಿ ಆದ ಮೇಲೆ ನಾನು ನಾಳೆ ಪುನಃ MGM ಕಾಲೇಜ್ ಹೋಗಿ ನನ್ನ ಪ್ರಿನ್ಸಿಪಾಲ್ ನನ್ನನ್ನು ಯಾರು ನಮಸ್ಕರಿಸುವುದಿಲ್ಲ ಅಂತ ಯೋಚನೆ ಮಾಡಬಾರ್ದು. ಬಹುಶಃ ನಾನು ತಿಳಿದಂತೆ ನಮ್ಮ ಕುಲಪತಿಗಳು ಶ್ರೀಯುತ ಧರ್ಮ ಅವರು ಅವರ ಚಾರನ್ನು ಅವರ ತಲೆಯಲ್ಲಿ ಇಟ್ಟುಕೊಳ್ಳುವುದು ಚೇಂಬರ್ನಲ್ಲಿದ್ದಾವಾಗ ಮಾತ್ರವೋ ಏನು, ಅಂದ್ರೆ ಹೊರಗೆ ಎಲ್ಲೇ ಬಂದಾಗ ಬಹಳ ಆತ್ಮೀಯವಾಗಿ ಎಲ್ಲರೊಂದಿಗೆ ಅವರು ಬೆರೆಯುತ್ತಾರೆ. ಇವರು ಏನು ವೈಸ್ ಪ್ರಿನ್ಸಿಪಾಲ್ ಅಂತ ನಮಗೆ ಆಶ್ಚರ್ಯ ಪಡಬೇಕು. ವೈಸ್ ಚಾನ್ಸಲರ್ ಅಂತ ಹೇಳಿ ಅಂತ ಒಂದು ಆತ್ಮೀಯತೆಯನ್ನು ತೋರುವಂತ ಕುಲಪತಿಗಳಿಗೆ ವೈಸ್ ಚಾನ್ಸಲರ್ಗೆ ನಾನು ಮೊದಲ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಹಲವಾರು ವರ್ಷಗಳಿಂದ ಯೂನಿವರ್ಸಿಟಿಯ ಒಟ್ಟಿಗೆ ನಾನು ಒಡನಾಟವನ್ನು ಇರಿಸಿಕೊಂಡವನು.
ವೃತ್ತಿಯಲ್ಲಿಯೂ ಮತ್ತೆ ಪ್ರವೃತ್ತಿಯಲ್ಲಿಯೂ ಕೂಡ ಯಕ್ಷಗಾನ ಕೇಂದ್ರದಲ್ಲಿ ಇದೆಯಲ್ಲ ಅಲ್ಲಿ. ಆ ಕಾಲಕ್ಕೆ ವಿವೇಕರೇಗರು ಇದ್ರು, ಚಿನ್ನಪ್ಪ ಗೌಡರು ಇದ್ರು, ಆಮೇಲೆ ಹಲವರು ಇಲ್ಲಿ ಇದ್ದವರು. ಇಂಥ ಒಂದು ಆತ್ಮೀಯವಾದಂಥ ಒಂದು ಪರಿಸರದಲ್ಲಿ ಮತ್ತು ಆಗಾಗ್ಗೆ ನಾನು ಸಂದರ್ಶನ ಮಾಡ್ತಾ ಇದ್ದಂಥ ಈ ಸ್ಥಳದಲ್ಲಿ ಯಕ್ಷಮಂಗಳ ಪ್ರಶಸ್ತಿಯನ್ನು ನನಗೂ ಕೊಟ್ಟು, ನಾನು ಶೋಧಕನೂ ಅಲ್ಲ, ಸಂಶೋಧಕನೂ ಅಲ್ಲ, ಸಾಧಕನೂ ಏನೂ ಅಲ್ಲ, ಅದು ದೊಡ್ಡ ಸಾಧಕ ಅಂತ ಹೇಳಿದ್ದಾರೆ, ಅಂತ ನನಗೂ ಆ ಪ್ರಶಸ್ತಿಯನ್ನು ಕೊಟ್ಟು ನೀವು ಗೌರವಿಸಿದ್ದಕ್ಕೆ ನಾನು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಬಹುಶಃ ಕೃತಜ್ಞತೆಯ ಮಾತುಗಳನ್ನಷ್ಟೇ ಆಡಬೇಕಾದದ್ದು ಔಚಿತ್ಯಪೂರ್ಣ ಅಂತ ನಾನು ಭಾವಿಸ್ತೇನೆ. ಅವರು ಆವಾಗ ಹೇಳಿದರು, ಹರಿದಾಸರ ಮಗ ಹರಿದಾಸರ ಮಗ ಹರಿದಾಸರ ಮಗ ಅಂತ ಹಾಡಿದರು. ಹೌದು, ನಾನು ಎಲ್ಲಿಗೆ ಹೋದರೂ ಕೂಡ ನಾನು ಸಾಮಗ ಅಂತ ಯಾರಿಗಾರು ಹೇಳಿದರೆ ನಿಮ್ಗೆ ದೊಡ್ಡ ಸಾಮಗ ಗೊತ್ತುಂಟ ಅಂತ ಕೇಳ್ತಾರೆ ನನ್ನ. ಆಮೇಲೆ ನಾನು ಮಲ್ಪೆಯವನು ಅಂತ ಹೇಳಿದ್ರೆ, ಅಲ್ಲ ಮಲ್ಪೆಯವರು ಸಾಮಗ ಇದ್ದಾರೆ ಗೊತ್ತಾ ನಿಮಗೆ ಅಂತ ನಾನು ಅಂತ ಕೇಳ್ತಾರೆ. ಹೌದು ಮಾರ್ರೆ, ಅವರ ಮಗ ನಾನು ಅಂತೇಳಿ. ಆದ್ರಿಂದ ನಾನು ಏನಾದರೂ ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದು ಹೌದಾದರೆ ಅದಕ್ಕೆ ಅವರು ಮಾಡಿದ ಸಾಧನೆ, ಅವರು ಕೊಟ್ಟಂತ ಗುಡ್ವಿಲ್ ಏನಿದೆ, ಸದಭಿಪ್ರಾಯ, ಅದೇ ಕಾರಣ. ಗ್ರೀಕ್ ಫಿಲಾಸಫಿಯಲ್ಲಿ ಒಂದು ಮಾತುಂಟಂತೆ, ದ ಸಿನ್ಸ್ ಆಫ್ ದ ಪೇರೆಂಟ್ಸ್ ವಿಸಿಟ್ ದ ಚಿಲ್ಡ್ರನ್. ತಂದೆ ತಾಯಿ ಮಾಡಿದಂಥ ಪಾಪ ಉಂಟಲ್ಲ, ಅದು ಮಕ್ಕಳನ್ನು ಬಾಧಿಸ್ತದೆ ಅಂತೆ. ಈಗ ಮೆಡಿಕಲ್ ಸೈನ್ಸ್ನಲ್ಲಿಯೂ ಅದು ಸರಿಯೇ. ಅದು ಹಾಗೆ ಹಿರಿಯರು ಮಾಡಿದ ಗಳಿಸಿಕೊಟ್ಟ ಪುಣ್ಯವೂ ಕೂಡ ಮಕ್ಕಳಿಗೆ ಸಿಗುತ್ತದೆ ಅನ್ನೋಕ್ಕೆ ನಾನೇ ಒಂದು ಜೀವಂತ ಜ್ವಲಂತ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ಮೊದಲಿಗೆ ನನ್ನ ತಂದೆಯವರಿಗೆ ಮತ್ತೆ ನಮ್ಮ ಕುಟುಂಬದವರು ಸಾಮಗರು ಕೆಲವರಿದ್ದಾರೆ, ಅವರಿಗೆಲ್ಲ ನಾನು ಈ ಕಾಲದಲ್ಲಿ ಕೃತಜ್ಞತೆಯ ಭಾವದಿಂದ ಅವರನ್ನು ನಾನು ನಮಸ್ಕರಿಸಬೇಕು. ಅದೇ ರೀತಿಯಲ್ಲಿ ನನ್ನ ಒಡನಾಡಿಗಳು ಇಲ್ಲಿಯವರೆಲ್ಲ ನನಗೆ ಬಡದವರಿದ್ದಾರೆ, ಸಂಡೆ ಬಡದವರಿದ್ದಾರೆ, ಹಿಮ್ಮೇಳದವರಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಕೂಡ ನನ್ನನ್ನು ರಂಗಸ್ಥಳದಲ್ಲಿ ಒಬ್ಬ ಸಹ ಕಲಾವಿದ ಅಂತ ಸ್ವೀಕರಿಸಿದ್ದಾರೆ. ಈಗ ಹವ್ಯಾಸಿಗಳ ಕೂಟದಲ್ಲಿ ನನ್ನನ್ನು ಸ್ವೀಕರಿಸಿದ್ದು ದೊಡ್ಡ ಸಂಗತಿ ಏನಲ್ಲ, ಉಳಿದ ಹವ್ಯಾಸಿಗಳೇ. ಆದರೆ ಯಕ್ಷಗಾನ ಮೇಳದ ಗತಿಸಿ ಹೋದಂಥ ಹಿರಿಯರೆಲ್ಲರೂ ಕೂಡ, ಅವರೆಲ್ಲರೂ ಕೂಡ ಆ ಸಾಮಗನ ಮಗ ಅಂತೇಳಿ ಚೌಕಿಯಲ್ಲಿಯೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇದರ ಈ ಮಾತಿನ ಮರ್ಮ ಏನು ಅಂತ ಯಕ್ಷಗಾನ ಗೊತ್ತಿದ್ದರೆ ಗೊತ್ತಾಗುತ್ತದೆ. ಒಬ್ಬ ಅತಿಥಿ ಕಲಾವಿದ ಚೌಕಿಗೆ ಬಂದಂತರ ಮೇಳದ ಕಲಾವಿದ ಡ್ಯಾಶ್ 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 ಆದರೆ ನಾನು ಸಾಮಿಕರ ಮಗ ಬರ್ತೇನೆ ಅಂತ ಹೇಳ್ಕೊಂಡು ಬೇಕಾದ ಎಲ್ಲ ಸಹಕಾರವನ್ನು ಕೊಟ್ಟು ರಂಗಸ್ಥಳದಲ್ಲಿ ನನ್ನನ್ನೊಬ್ಬ ಒಳ್ಳೆ ಕಲಾವಿದ ಅಂತ ಒಪ್ಪಿದ್ದಂತ ಆ ಎಲ್ಲ ಕಿರಿಯ ಕಲಾವಿದರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಯಕ್ಷಗಾನಕ್ಕೆ ಇದೊಂದು ಹೊಸ ಪರ್ವ, ಹೊಸ ಯುಗ ಆರಂಭ ಆಗಿದೆ. ನಮ್ಮಲ್ಲಿ ಕೆಲವರು ಸಂಶೋಧನೆ ಮಾಡಲಿಕ್ಕೆ ಬರುವವರೆಲ್ಲ ಜಂಡರ್ ಇಶ್ಯೂ ಇನ್ ಯಕ್ಷಗಾನ, ನಾನು ಕನ್ನಡ ಇಂಗ್ಲಿಷ್ ಎಲ್ಲ ಬೆರೆಸಿ ಮಾತಾಡ್ತೇನೆ, ಕ್ಷಮಿಸಬೇಕು. ಜಂಡರ್ ಇಶ್ಯೂ ಇಟ್ಟುಕೊಂಡು ಈಗ ಸಂಶೋಧನೆ ಮಾಡೋರು ತುಂಬ ಇದ್ದಾರೆ. ಅವರು ಕೇಳಪಟ್ಟ ಅದೇನು ಹೆಂಗಸರಿಗೆ ಪ್ರವೇಶ ಇಲ್ಲ ಯಕ್ಷಗಾನದಲ್ಲಿ, ಅದಕ್ಕೆ ಉತ್ತರ ಹೇಳುವುದಕ್ಕೆ ನಾನೀಗ ಮುಂದೆ ಹೋಗುವುದಿಲ್ಲ. ಆದರೆ ಇವತ್ತು ಗಣಪತಿ ಕೌತುಕ ಮಾಡಿದ್ರಲ್ಲಿ ಒಬ್ರು ಹುಡುಗಿ ಇದ್ಲು ಅಂತ ಗೊತ್ತಾಯ್ತಲ್ಲ, ಅವಳು ಕುಣಿವಾಗಲೇ ನನಗೆ ಅಂದಾಜಾಯ್ತು. ಅವರು ಡ್ಯಾನ್ಸ್ ಕಲ್ತಿದ್ದಾರೆ ನನಗೆ ಅದು ಗೊತ್ತಿಲ್ಲ. ಆ ಸಾಫ್ಟ್ನೆಸ್, ಆ ಜೆಂಟಲ್ನೆಸ್ ನಾವೇನು ಹೇಳ್ತೇವೆ ಅದು ಒಳ್ಳೆ ಗೊತ್ತಾಗ್ತದೆ. ಆದ್ದರಿಂದ ಇದು ಗಂಡು ಕಲೆ ಯಕ್ಷಗಾನ ಗಂಡು ಕಲೆ ಎನ್ನುವಂಥದ್ದು ಲಿಂಗವಾಚಕವಾಗಿ ಅಲ್ಲ, ಈಗ ಒಂದು ಗಂಡು ಸ್ವಭಾವ. ಯಾಕಂದ್ರೆ ಕೆಲವರು ಭಾಷೆಯನ್ನು ವಿವರಿಸುವಾಗ ಅದು ಫೆಮಿನಿನ್ ಲ್ಯಾಂಗ್ವೇಜ್, ಮ್ಯಾಸ್ಕ್ಯುಲಿನ್ ಲ್ಯಾಂಗ್ವೇಜ್ ಅಂತ ಪದ ಪ್ರಯೋಗ ಮಾಡುವುದಿದೆ. ಈ ಯಕ್ಷಗಾನ ಅದು ಬಹುಶಃ ಮ್ಯಾಸ್ಕ್ಯುಲಿನ್, ಆ ವಿಗರ್ ಅದನ್ನು ಬಯಸ್ತದೆ, ಶಕ್ತಿ ಸಾಮರ್ಥ್ಯ ಎಲ್ಲ ಬೇಕಾಗ್ತದೆ. ಆದರೆ ಅದು ಹೆಂಗಸರಿಗೆ ಅಸಾಧ್ಯ ಅಲ್ಲ ಅನ್ನೋದನ್ನ ಈಗ ನಮ್ಮ ನಿರೂಪಕಿಯವರೇ ತೋರಿಸಿದ್ದಾರೆ, ಅವರು ಕೊಡುವುದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಇದು ಲಿಂಗ ಭೇದ ಇಲ್ಲದೆ ಇರುವಂತ, ಎಲ್ಲರನ್ನು ಸ್ವಾಗತಿಸುವ, ಎಲ್ಲರಿಗೂ ಬೇಕಾದಂತ ಒಂದು ಕಲೆ ಅಂತ ಯಕ್ಷಗಾನ ಕಲೆ ಹೀಗೆ ವ್ಯಾಪಕವಾಗಿ ಬೆಳೀತದೆ ಅಂತ ಹೇಳುವಾಗ, ಅದು ಶೈಕ್ಷಣಿಕ ನೆಲೆಯಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಬೆಳೆಯುತ್ತದೆ ಅಂತ ಹೇಳುವಾಗ ಯಾರಿಗಾದರೂ ಸಂತೋಷವಾಗಬೇಕು. ಯಾಕೆಂದ್ರೆ ಇದು ಅವಾಗ ಚೆನ್ನಪ್ಪಗೌಡರು ಹೇಳಿದ್ರಲ್ಲ, ಫೋಕು ಅಂತಿಲ್ಲ. ಹೌದು, ಅದು ಫೋಕು ಕ್ಲಾಸಿಕಲ್, ನಾನು ಆ ವಿಭಾಗವನ್ನು ಒಪ್ಪುವುದೇ. ನಾನು ಹೇಳುದುಂಟು, ಕಲೆಯಿಂದ ಇತರವಾದ ಕಾರಣಕ್ಕಾಗಿ ಕೆಲವು ಕಲೆಗಳನ್ನು ಫೋಕ್ ಅಂತ ಇಟ್ಟಿದ್ದಾರೆ, ಮತ್ತೆ ಕೆಲವನ್ನು ಶಾಸ್ತ್ರೀಯ ಅಂತ ಮಾಡಿದ್ದಾರೆ. ನಮ್ದು ಶಾಸ್ತ್ರೀಯ ಅಂತ ಹೇಳಿದ ಕೂಡಲೇ ಡೆಲ್ಲಿಯ ಸಮ್ಮೇಳನಕ್ಕೋ ಉತ್ಸವಕ್ಕೆ ಹೋದ್ರೆ 5 ಸ್ಟಾರ್ ಹೋಟೆಲ್ ನಮಗೆ ರೂಮ್ ಕೊಡ್ತಾರೆ. ಯಕ್ಷಗಾನವ
ಅದು ಫೋಕ್ ಅಲ್ವಾ, ಹಿಂಗೆ ಆ ಬಿಲ್ಡಿಂಗ್ನಲ್ಲಿ ನಾವೆಲ್ಲ ಒಟ್ಟು ಹಾಲ್ ಮೇಲೆ ಮಲ್ಕೊಳ್ಳೋದು. ಈ ಕಾರಣದಿಂದ ವಿಭಾಗೀಕರಣ ಹೊರತು ನಿಜವಾಗಿಯೂ ಕಲೆ ಎಲ್ಲವೂ ಕಲೆ. ಕೆಲವು ಹೆಚ್ಚು ಪರಿಷ್ಕಾರಗೊಂಡಿರಬಹುದು, ಮತ್ತೆ ಯಕ್ಷಗಾನ ಈಗ ಪರಿಷ್ಕಾರ ಆಗ್ತಾ ಉಂಟು, ರಿಫೈನ್ಮೆಂಟ್ ಆಗ್ತಾ ಉಂಟು. ಅತ್ಯಂತವಾಗಿ ಮೆಚ್ಚಬೇಕಾದದ್ದು ಈಗ ಯಕ್ಷಗಾನದೊಳಗಿರುವಂತಹ ಶಾಸ್ತ್ರೀಯತೆ ಅಂಶದ ಕುರಿತಾಗಿ ಹಾಸ್ಯಗಾರರು ಸಂಶೋಧನೆ ಮಾಡಿದ್ದಾರೆ. ಇದೇ ಯಕ್ಷಗಾನ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಯಕ್ಷಮಾರ್ಗ ಮುಕುರ ಅದರ ಬಗ್ಗೆ, ಅದು ನಮ್ಮ ಮನೋರಮ ಅವರ ಪುಸ್ತಕ, ಅದರ ಬಗ್ಗೆ ಅಧ್ಯಯನ ಆಗಿದೆ. ಹೀಗೆ ಯಕ್ಷಗಾನವನ್ನು ವಿವಿಧ ಮುಖಗಳಿಂದ ಅಧ್ಯಯನ ಮಾಡುವಂತಹ ಸಂಶೋಧನೆ ಮಾಡುವಂತಹ ವಿದ್ವಾಂಸರೇ ತುಂಬಾ ಇದ್ದಾರೆ. ಅನ್ಯ ಕಲಾ ಪ್ರಕಾರದವರು ಡ್ಯಾನ್ಸಿನವರೆಲ್ಲ ಬಂದು ಕೇಳ್ತಾರೆ, ಪುಸ್ತಕ ನಮ್ಮದು ರಾಶಿ 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 ಯಕ್ಷಗಾನ ಬಗ್ಗೆ ಉಂಟಲ್ಲ. ಹೌದಾ ಮಾರಾಯರೆ, ನಿಮ್ಮಲ್ಲಿ ಇಷ್ಟು ಯಕ್ಷಗಾನದ ಬಗ್ಗೆ ಪುಸ್ತಕ ಪ್ರಕಟವಾಗಿದೆ ಅಂತ ಕೇಳ್ತಾರೆ. ಯಾಕೆಂದ್ರೆ ಡ್ಯಾನ್ಸ್ ಬಗ್ಗೆ ಆಗಲಿಲ್ಲ ಅಂತ ಅಲ್ಲ, ಹಾಗೆ ಯಕ್ಷಗಾನದ ಬಗ್ಗೆ ಬೇರೆ ಬೇರೆ ನೆಲೆಯಲ್ಲಿ ಬೇರೆ ಬೇರೆ ಮುಖಗಳಿಂದ ಅಧ್ಯಯನವಾಗುತ್ತಿರುವಂತಹ ಈ ಕಾಲದಲ್ಲಿ ಯೂನಿವರ್ಸಿಟಿಯಲ್ಲಿ ಅದಕ್ಕೊಂದು ಸ್ಥಾನ ಸಿಕ್ಕಿ, ಈಗ 12 ವರ್ಷಗಳಿಗೆ ಸಿಕ್ಕಿ ಇಷ್ಟು ಬೆಳೀತಾ ಉಂಟಲ್ಲ. ವರ್ಟಿಕಲ್ ಬೆಳವಣಿಗೆ ಉಂಟು, ಮತ್ತೆ ಹೊರಿಜಾಂಟಲ್ ಬೆಳವಣಿಗೆ ಉಂಟಿದೆ. ವಿಸ್ತಾರ ಹೆಚ್ಚಾಗ್ತಾ ಇದೆ, ಮತ್ತೆ ಅದರ ಒಳಗಿರುವಂತಹ ಪೂರಣ ಏನು ಅದನ್ನು ಬಹಳ ಸೂಕ್ಷ್ಮವಾದ ಪ್ರಸಂಗ ಹಿಡಿದುಕೊಂಡೇ PhD ಮಾಡಿದ್ದಾರೆ ನಮ್ಮ ಜೋಶಿಯವರು, ಸಂಧಾನ. ಹೀಗೆ ಸಣ್ಣ 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 ಅಂಶಗಳನ್ನು ಯಕ್ಷಗಾನದ ಅಂಶ ಹಿಡಿದುಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡೋರು ಇವತ್ತಿಗೂ ಇದ್ದಾರೆ. ಮಣಿಪಾಲ್ ಯೂನಿವರ್ಸಿಟಿ ಹೋದೆ 3-4 ಜನ ಹುಡುಗಿಯರೇ ಈ ಯಕ್ಷಗಾನದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ವಸ್ತುವಾಗಿರುವಂತಹ ಯಕ್ಷಗಾನದ ಒಟ್ಟಿಗೆ ನಮಗೆ ಒಡನಾಟ ಉಂಟು ಅಂತ ಹೇಳುವಾಗ ನಮಗೆ ನಿಜವಾಗಿಯೂ ಹೆಮ್ಮೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಕ್ಷಗಾನ ಅಧ್ಯಯನ ಪೀಠ ಆದದ್ದು ಬಹಳ ಸಾರ್ಥಕವಾಯಿತು. ಖಾಸಗಿಯಾಗಿ ಸಮಿತಿ ಮೀಟಿಂಗ್ ಮಾಡುವ ನಮ್ಮ ವೈಸ್ ಚಾನ್ಸಲರ್ ಒಟ್ಟಿಗೆ ಮಾತುಕತೆ ಆಡುವಾಗ ಅವರು ಹೇಳಿದ್ದುಂಟು, ನೀವು ಇನ್ನು 4-5 ಪೀಠ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ದುಡ್ಡಿಲ್ಲ 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 ಅಂತ ಹೇಳಿ. ಕರೆಕ್ಟ್ ಅದು. ಅವರು ಒಂದು ಕೋಟಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ಅವರು. ಆದರೆ ಈ ಕಾಲಕ್ಕೆ ಅದು ಸಾಕಾಗುವುದಿಲ್ಲ. ಹಾಗಾಗಿ ಇನ್ನು ಹೇಗೆ ಕೂಡಿಸುವುದು, ಅಂದ್ರೆ ಅವರು ಬೇರೆ ಸೋರ್ಸಿನಿಂದ ಬೇರೆ ಸಂಪನ್ಮೂಲಗಳಿಂದ ಸಂಪಾದನೆ ಮಾಡುವಂತಹ ಮತ್ತೆ ದಾನಿಗಳಾಗಿದ್ದಾರೆ, ವ್ಯಕ್ತಿಯಾಗಿದ್ದಾರೆ ಕಲ್ಲೂರು ಶಿವರಾಮ ಶೆಟ್ಟಿ. ಈಗ ನನಗೆ ಇಲ್ಲಿ ಕೂತಲ್ಲಿ ಬಂದ ಸ್ಥಾಯಿ ಭಾವ ಸಡನ್ನಾಗಿ ಬಂದಂತ ಒಂದು ವಿಷಯ ಅದು. ಹಾಗಾಗಿ ನೀವು ಮಂಗಳೂರು ಯೂನಿವರ್ಸಿಟಿಯ ಅಧ್ಯಯನ ಪೀಠದೊಂದಿಗೆ ಯೂನಿವರ್ಸಿಟಿಯೊಂದಿಗೆ ಕೈ ಜೋಡಿಸಿದರೆ, ಕಿಸೆ ಜೋಡಿಸಿದರೆ ನಾವು ಇನ್ನು ಹೆಚ್ಚು ಚೆನ್ನಾಗಿ, ನಾವಂದ್ರೆ ಯಕ್ಷಗಾನಕ್ಕಾಗಿ ನಾವಿನ್ನು ಚೆನ್ನಾಗಿ ಮಾಡಬಹುದು ಕೆಲಸ ಅಂತ ತೋರ್ತದೆ. ಮತ್ತೆ ನನಗೆ ಪಕ್ಕ ತೋರಿತು 1 ಕೋಟಿಯನ್ನು ಪಡೆಯುವುದೇ ಕಷ್ಟವಾಗಿತ್ತು. ಮೊನ್ನೆ ನನ್ನ ಆತ್ಮೀಯ ಮಿತ್ರರು ಇಲ್ಲಿ ಅಡ್ಯಾರದಲ್ಲಿ ಉತ್ಸವ ಮಾಡಿದ್ರಲ್ವ, ಕೋಟಿ ಸಂಪಾದನೆ ಆಗಲ್ಲ. ಅವರ ವರ್ಚಸ್ಸಿನಿಂದ, ಅವರ ಯೋಗ್ಯತೆಯಿಂದ, ಅವರ ಮೇಲೆ ಜನ ಅಷ್ಟು ಪ್ರೀತಿ ಇದ್ದದರಿಂದ ಕಷ್ಟ ಆಗಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡುವುದು, ನಾನು ಒಂದು ಸಲಹಾ ಮಂಡಳಿಯಲ್ಲಿ ಹಲವಾರು ವರ್ಷ ಇದ್ದವನಾದ್ದರಿಂದ ಪಟ್ಲರನ್ನು ಇದಕ್ಕೆ ಸೇರಿಸಿಕೊಂಡರೆ ಹೇಗೆ ಪಟ್ಲ ಅಂತ ಕೇಳಬೇಕು. ನನಗೆ ಅಧಿಕ ಪ್ರಸಂಗ ಅಂತ ನನಗೆ ಗೊತ್ತಿದೆ, ಆದ್ರೆ ಅವರೊಂದಿಗೆ ಸ್ವಲ್ಪ ಸಣ್ಣ ಸಲುಗೆ ಇರುವುದರಿಂದ ಅವರಿಗೊಂದು ಸೂಚನೆ. ಯಾಕಂದ್ರೆ ಇಷ್ಟು ವರ್ಷ ಅವರು ಪ್ರದರ್ಶನಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಸಂಭ್ರಮ ಹೆಚ್ಚಾ ಇದ್ದಿರೋರು. ಆದ್ರೆ ಈಗ ಕಳೆದ 2 ವರ್ಷಗಳಿಂದ ಯಕ್ಷಗಾನದ ಶೈಕ್ಷಣಿಕದ ಮುಖದ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಯಕ್ಷ ಶಿಕ್ಷಣವನ್ನು ಈ ಪ್ರದೇಶದಲ್ಲಿ ಅವರು ವ್ಯಾಪಕವಾಗಿ ಬೆಳೆಸ್ತಾ ಇದ್ದಾರೆ. ಶಾಲೆಯಲ್ಲಿ ನಿಮಗೆಲ್ಲ ಸುದ್ದಿ ಗೊತ್ತಿದೆ. ಅದರಿಂದ ಯಕ್ಷಗಾನದ ಶೈಕ್ಷಣಿಕ ಅಂಶದ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಳ್ಳುವ ರೀತಿಯಲ್ಲಿ ಯಕ್ಷದ್ವ ಪಟ್ಲ ಫೌಂಡೇಶನ್ಗೆ ನಾವು ಏನಾದರೂ ಒಂದು ರಿಕ್ವೆಸ್ಟ್ ಮಾಡಬಹುದು ಅಂತ ನಾನು ಅವರ ಒಪ್ಪಿಗೆ ಇಲ್ಲದೆ, ಸತೀಶ್ ಶೆಟ್ಟರ ಒಪ್ಪಿಗೆ ಇಲ್ಲದೆ ಯೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇನ್ನು ನಾವು ಹಣ ಕೂಡಿಸಿಕೊಳ್ಳಬೇಕಿದ್ರೆ ಸರ್ಕಾರದಿಂದ ಸಾಧ್ಯ ಇಲ್ಲ ಅಂತ ವಯಸ್ಸಾಂತ ಗೊತ್ತಿದೆ. ಮೊನ್ನೆ ಉಡುಪಿಯಲ್ಲಿ ನಮಗೆ ಸರ್ಕಾರ ಹಣ ಕೊಡುವುದಿಲ್ಲ, ನಾವು ಮಾಡುವುದೇನಂತ. ಕರೆಕ್ಟ್ ಅದು. ಎಷ್ಟೋ ಕಡೆಯಲ್ಲಿ ನಾನು ಅನುಭವಿಸಿದ್ದೇನೆ. ದೊಡ್ಡ ಮಟ್ಟದ ಸಣ್ಣ ಮಟ್ಟದ ಅಡ್ಮಿನಿಸ್ಟ್ರೇಟಿವ್ ಆಗಿದ್ದೆ, ಯಕ್ಷಗಾನ ಅಕಾಡೆಮಿಲಿದ್ದೆ, ಕಾಲೇಜಿನಲ್ಲಿದ್ದೆ. ಹಾಗಾಗಿ ಇದಕ್ಕೆಲ್ಲ ಬೇಕಾದಂತ ಧನ ಸಂಗ್ರಹ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದು ಸರ್ಕಾರದಿಂದ ನಿರೀಕ್ಷೆ ಮಾಡುವುದು ಇನ್ನು ಸಾಧ್ಯವಿಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಖರ್ಚು ಮಾಡುವುದಕ್ಕೆ ಹಣ ಇರ್ಬೋದು. ಆದ್ರಿಂದ ನಾವು ಇತರ ಮೂಲ ಸಂಪನ್ಮೂಲಗಳಿಂದ ಹಣವನ್ನು ಕೂಡಿಸಿಕೊಂಡು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಅಧ್ಯಯನ ಪೀಠ ಇನ್ನೂ ಸಶಕ್ತವಾಗುವ ಹಾಗೆ ಹೇಗೆ ಮಾಡಬಹುದು ಅಂತ ಯೋಚಿಸಬಹುದೋ ಏನು. ಆದ್ಮೇಲೆ
ಇಲ್ಲಿ ತುಂಬಾ ಜನ ನನಗೆ ಎಲ್ಲ ಹಿರಿಯ ಸ್ನೇಹಿತರಿದ್ದಾರೆ, ಆ ತುದಿಯಿಂದ ಈ ತುದಿಗೆ ನೋಡಿದ್ರೆ ಓ ಇವರೇ ನಮ್ಮ ಪರಿಚಯದವೇ ಅಂತ ಹೇಳಿ. ಅದರ ಜೊತೆಯಲ್ಲಿ ಸ್ವಾಗತದಲ್ಲಿ ಧನಂಜಯ ಹೇಳಿದಾಗೆ MA ತರಗತಿಯ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಕಾಣ್ತದಲ್ಲ. ಯಕ್ಷಗಾನದ ಬಗ್ಗೆ ನೀವು ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ, ಬರೀ ಜಿಮ್ಮಿಗೆ ಹೋಗಿ ಯಾಕೆ ಬಾಡಿಯ ಶೇಪನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀರಿ? ಆದ್ರಿಂದ ಈ ಯಕ್ಷಗಾನಕ್ಕೆ ಬಂದ್ರೆ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿ ಖಂಡಿತವಾಗಿಯೂ ಬೆಳೆಯುತ್ತದೆ. ಬೆಳೆಯುವುದರೊಂದಿಗೆ ಒಂದು ಕಲೆ ನಿಮ್ಮನ್ನು ಗಟ್ಟಿ ಹಿಡ್ಕೊಳ್ತದೆ. ನೀವು ಹಿಡ್ಕೊಳ್ಬೇಕು, ಆಮೇಲೆ ಅದೇ ಮನೆ ಬಿಡುವುದಿಲ್ಲ. ನನಗಾದದ್ದು ಗ್ರಾಚಾರ ಅದೇ. ಯಾಕೆ ಹೋದೆ ಅಂತ ಹೇಳಿ ನಮ್ಮ ಹಿರಿಯರಿಂದ ಬಂದದ್ದು ಹೌದು, ಅದರ ಜೊತೆಯಲ್ಲಿಯೇ ಕೂಡ ಆಮೇಲೆ ರಾತ್ರಿ ಒಮ್ಮೆ ಫೋನ್ ಮಾಡ್ತಾರೆ 5 ಗಂಟೆ ಸಂಜೆ ಹೊತ್ತಿಗೆ, ನೀವು ಆಟೋ ಗೀಳಿ ಬರಲತ್ತೆ, ಇಚ್ಚಿ ಮಾಡ್ತಾರೆ, ಕ್ಲಾಸ್ ಉಂಟು. ನಾನು ಶುರು ಮಾತಾಡ್ತೇನೆ ಬಗ್ಗೆ ಅದೆಲ್ಲ ಕ್ಲಾಸ್ ಉಂಟು ಅಂತ ಹೇಳಿ ಬೇಗ ಹುಡುಕ ಅಂತ ಹೇಳಿಕೊಂಡು ಅವರೇ ವಾಹನ ವ್ಯವಸ್ಥೆ ಮಾಡಿದವಾಗ ರಾತ್ರಿ ಆಟಕ್ಕೆ ಹೋಗಿ ಮತ್ತೆ ಹಗಲಿಗೆ ಬಂದು ಪಾಠ ಮಾಡಿದ್ದೇನೆ. ನಾನು ಪಾಠ ಮಾಡುವಾಗ ಚೆನ್ನಾಗಿ ಪಾಠ ಮಾಡಿದ್ದೇನೆ. ಯಕ್ಷಗಾನದ ಅನುಭವದಿಂದ ಅಂದ್ರೆ ಈಗ ಒಬ್ಬ ಟೀಚರ್ ಆದವ, ಇಲ್ಲೆಲ್ಲ ಟೀಚರ್ಸ್ ಇರುವಂತ ಟೀಚರ್ ಆದವನಿಗೆ ಸ್ವಲ್ಪ ಒಂದು ಡ್ರಾಮ್ಯಾಟಿಕ್ ಪ್ರಜ್ಞೆ ಬೇಕಾಗ್ತದೆ, ಆಂಗಿಕ ಭಾಷೆಯನ್ನು ಉಪಯೋಗಿಸಿಕೊಂಡು. ಹಾಗಾಗಿ ನಮ್ಮ ಉಡುಪಿಯಲ್ಲಿ MGM ಕಾಲೇಜ್ನಲ್ಲಿ ಕೂಶಿ ಹರದಾಸ್ ಭಟ್ರು ಅಕಾಡೆಮಿ ಕಾಲೇಜ್ನ ಟೀಚರ್ಸಿಗೆ BV ಕಾರಂತರನ್ನ ಕರೆಸಿಕೊಂಡು 1 ತಿಂಗಳು ನಾಟಕದ ತರಬೇತಿಯನ್ನು ಕೊಡಿಸಿದ್ದಾರೆ. ಈಗ ನಾಟಕದ ತರಬೇತಿಯನ್ನು ಪಡೆದ ಅಧ್ಯಾಪಕ ಅಂತಾದರೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ಲಿಕ್ಕಾಗ್ತದೆ. ಇಲ್ಲ ಅಂತ ಕೈ ಕಟ್ಕೊಂಡು ನಿಂತ್ಕೊಂಡು ಈಗ 1 ಗಂಟೆ ನನ್ನ ಗುರುಗಳು ಹಾಗೆ ಮಾಡಿದ್ದಾರೆ. TS ಹೇಳಿ ಪಾಠ ಮಾಡಿದ್ದಾರೆ. ಅವನು ನೋಡ್ತಾ ಇದ್ದದ್ದು ಕಿಟಕಿಯ ಹೊರಗೆ, ನಾವು ಹೆದರಿಕೊಂಡು ಅವರನ್ನು ಕೇಳ್ತಾ ಇದ್ದೇವೆ. ಅದರಿಂದ ಈ ಯಕ್ಷಗಾನವನ್ನು ನೀವು ಕಲಿತು ನೀವು ಸ್ವಲ್ಪ ಅಭಿನಯವನ್ನೆಲ್ಲ ಕಲ್ತುಕೊಂಡ್ರೆ ನಿಮ್ಮ ಉದ್ಯೋಗದಲ್ಲಿಯೂ ತುಂಬಾ ಪೋಷಕವಾದಂಥ ಸಂಗತಿ ಸಿಗ್ತವೆ. ಆಮೇಲೆ ಈಗೆಲ್ಲ ಫಾರಿನ್ಗೆ ಹೋಗುವುದು ಹಾಗೆಲ್ಲ ಉಂಟಲ್ಲ. ಈಗ ಇವತ್ತು ಬೆಳಿಗ್ಗೆ ನಾನು ನೋಡಿದೆ ನನ್ನ ಮೊಬೈಲ್ನಲ್ಲಿ ಯಾವುದೋ ಯುರೋಪಿನ ಯಾವುದೋ ಒಂದು ಸ್ಟ್ರೀಟ್ನಲ್ಲಿ ತೆಂಕುತಿಟ್ಟಿನ ಯಕ್ಷಗಾನ ಕುಣಿತಾ ಇದ್ದಾರೆ. ಹಾಗಾಗಿ ನೀವು ಹೊರಗಡೆಗೆ ಹೋದರೂ ಕೂಡ ಇಲ್ಲಿ ಯೂನಿವರ್ಸಿಟಿಯ ಕೇಂದ್ರದಲ್ಲಿ ಕಲಿತಂತ ಯಕ್ಷಗಾನ ಮುಂದೆ ಉಪಯೋಗಕ್ಕೆ ಬಂದೇ ಬರ್ತದೆ. ಆದ್ದರಿಂದ ದಯವಿಟ್ಟು ಯಕ್ಷಗಾನವನ್ನು ಬಿಡಬೇಡಿ, ಅದು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ನಾನು ಯಕ್ಷಗಾನದಲ್ಲಿ ವೇಷ ಮಾಡಿದ್ದು ಶೆಟ್ಟಿಗಾರರ ಹಾಗೆ ಸಂಪಾದನೆಗಾಗಿ ಅಲ್ಲ, ಸಂಪಾದನೆ ಬೇಕು, ಅದು ಅವರಿಗೆ ವೃತ್ತಿ. ಆದರೆ ನನಗೆ ಅದು ಪ್ರವೃತ್ತಿಯಾಗಿ ಒಂದು ಫ್ಯಾಷನ್ ಆಗಿ ನಾನೇ ಅಂತ ಹೇಳಿಕೊಂಡು, ಆರ್ ಯು ಯಕ್ಷಗಾನ ಆರ್ಟಿಸ್ಟ್? ನೋ ನೋ ನೋ, ಬೈ ಪ್ರೊಫೆಷನ್ ಐ ಆಮ್ ಎ ಟೀಚರ್, ಬೈ ಫ್ಯಾಷನ್ ಐ ಆಮ್ ಎನ್ ಆರ್ಟಿಸ್ಟ್ ಅಂತ ಹೇಳೋದುಂಟು. ಅದರಿಂದ ಅದೊಂದು ಫ್ಯಾಷನ್ ಆಗಿ ನಮ್ಮ ಒಂದು ಬೇಕಾದ ಒಳ್ಳೆಯ ವ್ಯಸನವಾಗಿ ನಮ್ಮ ಜೊತೆಗಿದ್ದೇ ನಮ್ಮನ್ನು ಹಾಗೆ ಚೆನ್ನಾಗಿರ್ತದೆ. ನನಗೆ ಈಗ ಅವರ ಚಂಡೆ ಕೇಳುವಾಗ ಕುಣಿವ ಅಂತ ತೋರಿತು, ಕಾಲು ಎತ್ತುವಾಗ ಅದು ಕಾಲು ಹೇಳಿತು, ನಿನಗೆ ವಯಸ್ಸಾಗಿದೆ, ಇನ್ನು ನಾನು ಸಹಕಾರ ಕೊಡುವುದಿಲ್ಲ ಮತ್ತೆ ನನ್ನ ಕಾಲನ್ನ ಗಂಟು ಹೇಳ್ತಾ ಉಂಟು. ಆದ್ರೆ ನಾನು ಈ ಕಂಪ್ಲೇಂಟ್ ಅನ್ನು ಕಲಾವಲ್ಲಿ ಹೇಳುವಾಗ, ನೀವೀಗ 77 ವರ್ಷದವ, ಈಗ ನಿಮಗೆ ಕಾಲು ಗಂಟು ನೋವು ಬಂದ, ನಮಗೆ 50 ಆಗಲಿಲ್ಲ ಗಂಟು ನೋವು ಬಂದಾಯಿತು ಅಂತ ಹೇಳ್ತಾರೆ. ಒಳ್ಳೆಯ ಆರೋಗ್ಯ ಬೇಕಿದ್ರೆ ಯಕ್ಷಗಾನ ಕಲ್ತದ್ದು ಮತ್ತೆ ಯಕ್ಷಗಾನ ಬಿಡ್ಬೇಡಿ, ಮತ್ತೆ ಯಕ್ಷಗಾನವನ್ನು ರೂಢಿಸಿಕೊಳ್ಳಿ. ಅದರಿಂದ ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಖಂಡಿತವಾಗಿಯೂ ಲಭಿಸ್ತದೆ. ಸ್ನೇಹಿತರೆ, ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರುವಾಗೆ ಆಗಿದೆ. ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಒಂದು ಹೊಸ ಅನುಭವವನ್ನು ನಾನು ರಿಪೀಟ್ ಮಾಡಬೇಕು. ಹೊಸ ಅನುಭವವನ್ನು ಒದಗಿಸಿಕೊಟ್ಟಂತಹ ಯೂನಿವರ್ಸಿಟಿಯ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ್ತೇನೆ. ಯಕ್ಷಗಾನ ಅದು ಬೆಳಗಲಿ, ಅದು ಬಾಳಲಿ, ಇನ್ನು ವಿಸ್ತಾರಗೊಳ್ಳಲಿ. ಅದಕ್ಕೆ ಬೇಕಾದಂತಹ ಶಾಸ್ತ್ರೀಯವೂ ಜಾನಪದವು ಲಿಬರ್ಟಿ. ನಾನೊಂದು ಮಾತು ಹೇಳೋದುಂಟು, ಇಟ್ ಹ್ಯಾಸ್, ನಾನು ಹೊರಗಡೆ ಹೋದಾಗ ರಿಸೋರ್ಸ್ ಪರ್ಸನ್ ಆಗಿ ಮಾತಾಡಬೇಕು. ಯಕ್ಷಗಾನ ಹ್ಯಾಸ್ ಎ ಕ್ಲಾಸಿಕಲ್ ಡಿಸಿಪ್ಲಿನ್ ಆ್ಯಂಡ್ ಫೋಕ್ ಲಿಬರ್ಟಿ. ಡಿಸಿಪ್ಲಿನ್ ಉಂಟು ಅದರಲ್ಲಿ, ಅದರೊಳಗೆ ಫೋಕ್ ಲಿಬರ್ಟಿ ಬೇಕಾದಷ್ಟು ಉಂಟು. ಇವತ್ತು ಇಲ್ಲಿ ಬಂಗಾಳ ಗಂಗೋತ್ಸವದಲ್ಲಿ ಆನಂತರ ಏನಾದ್ರು ಒಂದು ಸಂಗತಿ ಇದ್ರೆ ನಾಳೆ ಆಟದಲ್ಲಿ ಹಾಸ್ಯಗಾರ ತಂದ್ರೆ ಆಶ್ಚರ್ಯ ಇಲ್ಲ. ಮೊನ್ನೆ ಸಿಂಧೂರ ಏನೋ ಆಯ್ತಲ್ಲ, ಅಲ್ಲಿ ನಿಮ್ಗೆ ಗೊತ್ತಿದ್ದಲ್ಲ, ಸಿಂಧೂರ ಬಂದು ಯಕ್ಷಗಾನ ರಂಗದಲ್ಲಿ ಬಂದಾಯ್ತಲ್ಲ. ಇತ್ತೀಚೆಗೆ ಒಳ್ಳೆ ಲೇಖನ ಬರೆದು ಎಚ್ಚರಿಸಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪನ್ನೋದು ಬೇರೆ. ಹೀಗೆ ಯಕ್ಷಗಾನ ಈಗ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿಯೂ ಕೂಡ
ಗುರುತಿಸಲ್ಪಡುತ್ತಿರುವಂಥ ಕಾಲದಲ್ಲಿ ನಾವು ಏನು ನಮ್ಮ ಯಕ್ಷಗಾನ ಕಲೆ ಎಷ್ಟು ಶಿಸ್ತುಬದ್ಧವಾದದ್ದು ಅಂತ ನಾವು ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವು ಯಕ್ಷಗಾನ ಇಟ್ಟುಕೊಳ್ಳೋಣ, ಪ್ರಶಸ್ತಿಗಾಗಿ ಅಲ್ಲ, ಪ್ರಶಂಸೆಗಾಗಿ ಅಲ್ಲ. ನಾವು ನಿಜವಾಗಿಯೂ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ಹಿಂದೆ ಇರುವವನು. ಯಾಕೆಂದರೆ ಇವತ್ತಿನ ಪತ್ರಿಕೆಯನ್ನು ತೆಗೆದು ನೋಡಿದರೆ 100ರಲ್ಲಿ 30 ಅಂಶ ಇದೆ. ಪ್ರಶಸ್ತಿ, ಆಮೇಲೆ ಪುರಸ್ಕಾರ, ಆಮೇಲೆ ಇಂಥದ್ದೇ. ಅದರಿಂದ ನೀವು ಪ್ರಶಂಸೆಯ ಪದ್ಯವನ್ನು ಹಾಡಿದವಾಗ ಜೀವಿತ ಬರೆದದ್ದಾದರೂ ಕೂಡ, ಅಥವಾ ನೀವು ಹೀಗೆ ನನಗೆ ಹಾವೆಲ್ಲ ಹಾಕಿ ಸನ್ಮಾನಿಸಿದಾಗ ಖಂಡಿತವಾಗಿ ಸಂತೋಷವಾಗಿದೆ, ಅದಕ್ಕೆ ಕೃತಜ್ಞನೇ ಇದ್ದೇನೆ. ಆದರೆ ಅದಕ್ಕಾಗಿ ನಾನು ನನ್ನಂಥವರು ಇರುವುದಲ್ಲ, ಇರಬಾರದು. ಆದ್ದರಿಂದ ಎಲ್ಲರಿಗೂ ಇನ್ನೊಮ್ಮೆ ನಾನು ಕೃತಜ್ಞತೆಯ ಮಾತನ್ನು ಹೇಳಿ ವಿರಮಿಸ್ತೇನೆ. ನಮಸ್ಕಾರ. ತಮ್ಮ ನಲ್ನುಡಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನೋರ್ವ ಯಕ್ಷಮಂಗಳ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಡಾಕ್ಟರ್ ರಮಾನಂದ ಬನಾರಿಯವರು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಮತ್ತು ಸಹೃದಯರಾದಂತಹ ಕಲಾಸಕ್ತರೇ, ಕಲಾಭಿಮಾನಿಗಳೇ, ಏನು ಮಾತಾಡುವುದು ಅಂತ ಒಂದು ಸಮಸ್ಯೆ ಅಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಆದರೆ ಹೇಗೆ ಮಾತಾಡುವುದು ಅಂತ ನನಗೆ ಬಹಳ ದೊಡ್ಡ ಸಮಸ್ಯೆ ಅದು. ಯಾರ ಶ್ರುತಿಯನ್ನು ಹಿಡಿದು ನಾನು ಭಾಗವತರ ಶ್ರುತಿಯ ನಿರ್ವಹಣೆ ಮಾಡುವ ಅವರ ಶ್ರುತಿಯ ಅಲ್ಲ ನಿಮ್ಮ ಶ್ರುತಿಯ? ಶ್ರುತಿ ಬಿಟ್ಟರೆ ಹೋಯ್ತಲ್ಲ, ಮತ್ತೆ ನಾಳೆ ಆಕ್ಷೇಪ ಬರ್ತದೆ ಅವರ ಅರ್ಥದಲ್ಲಿ ಶ್ರುತಿ ಇಲ್ಲ ಅಲ್ವಾ? ಹಾಗಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಬೇಕು ನಾನು. ಒಂದು, ನನ್ನ ಮಿತ್ರರಾದಂಥ ಧನಂಜಯ ಅವರು ನಾನು ತುಂಬ ಮೆಚ್ಚಿಕೊಂಡಂತಹ ಅತ್ಯಂತ ಸಮರ್ಥರೆಂದು ನಾನು ಭಾವಿಸುವ ಯುವ ತಲೆಮಾರಿನ ಒಬ್ಬ ಸಾಧಕರು ಅಂತ ನಾನು ಖಂಡಿತವಾಗಿ ಹೇಳಬಹುದು. ಈಗ ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ನಾನು ಧನಂಜಯರು ತಮ್ಮ ಪ್ರಸ್ತಾಪನೆಯಲ್ಲಿ ಮತ್ತು ಸ್ವಾಗತದಲ್ಲಿ ಏನೆಲ್ಲ ಹೇಳಿದರು ಅದನ್ನೆಲ್ಲ ನಾನು ಅಕ್ಷರ ಅನುಮೋದಿಸ್ತೇನೆ. ಅಂದರೆ ತುಂಬ ಉಳಿತಾಯ ಆಗ್ತದೆ ಅಂತ. ಇಲ್ಲಿ ಒಬ್ಬೊಬ್ಬರ ವಿಷಯದಲ್ಲಿಯೂ ಅವರು ಹೇಳಿದ್ದಾರೆ. ಇದನ್ನು ಪ್ರಾಯೋಜಿಸಿದವರು ಪ್ರಪ್ರಥಮವಾಗಿ 1 ಕೋಟಿ ರೂಪಾಯಿಯಷ್ಟು ಧನವನ್ನು, ಸಂಪನ್ಮೂಲವನ್ನು ಒದಗಿಸಿ ಇದು ನಿರಂತರವಾಗಿ ನಡೆಯಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ಯಾವುದಾರಿ ಇದೆಯಲ್ಲ ಡಾಕ್ಟರ್ ದಯಾನಂದ ಪೈ ಮತ್ತು ಅವರ ಸಹೋದರ ಅವರನ್ನು ಮೊದಲಾಗಿ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕಂದರೆ ಅವರೇ ಕಾರಣರಾಗಿ ಪ್ರಾಯಶಃ ನಮ್ಮ ವಿಶ್ವವಿದ್ಯಾನಿಲಯವೂ ಅದಕ್ಕೆ ಕಾರಣವೇ. ಆದರೆ ಎಲ್ಲರೂ ಸೇರಿ ಇದನ್ನು ಈ ಮಟ್ಟಕ್ಕೆ ಎತ್ತರಿಸಿದ್ರಲ್ಲ, ಗ್ರೌಂಡ್ ಫ್ಲೋರಿಂದ ಏನಾಗ್ತದೆ ಇನ್ನಿಲ್ವ? ಅಲ್ಲಿಗೆ ಹೋಯ್ತೀಗ ಇದು ಯಕ್ಷಗಾನ. ನಾನೇನು ಹೇಳುವುದು ಅಂದರೆ, ನಮ್ಮ ಚಿನ್ನಪ್ಪ ಗೌಡರು ನನ್ನಲ್ಲಿ ಸಭೆಯಲ್ಲಿ ಹೇಳಿದ್ರು, ಜಾನಪದ ಎನ್ನುವುದ್ರೆ ಅದಕ್ಕೊಂದು ತೂಕ ಕಡಿಮೆ ಅಂತ ನಮ್ಮಲ್ಲಿ ಕೆಲವರ ಅಭಿಪ್ರಾಯ. ಸರ್ವತಾ ಸರಿಯಲ್ಲ. ಎಲ್ಲವೂ ಜನಪದ ಮೂಲವೇ, ಭಾವಿಸಿದ ಜನಪದ ಅಲ್ವಾ? ಜನಪದವನ್ನು ಬಿಟ್ಟರೆ ನಮ್ಮ ಸಮಾಜಕ್ಕೆ ಅಸ್ತಿತ್ವವೇ ಇಲ್ಲ, ಯಾವ ಕ್ಷೇತ್ರ ಆದರೂ ಸರಿ. ಹಾಗಾಗಿ ಜನಪದವನ್ನು ನಿರ್ಲಕ್ಷಿಸುವ ಹಾಗಿಲ್ಲ. ಜಾನಪದ ಎನ್ನುವುದು ಅತ್ಯಂತ ದೊಡ್ಡ ಸಂಪತ್ತು. ಯಕ್ಷಗಾನ
ಜಾನಪದ ಭೂಯಿಷ್ಠವಾದಂತಹ ಕಲೆ ಎಲ್ಲರೂ ಒಪ್ಪಿದಂತಹ ಮಾತು. ಆದರೆ ಇವತ್ತು ಶಾಸ್ತ್ರೀಯವಾದಂತಹ ಸ್ಥಾನಮಾನಗಳು ಬಂದಿವೆ. ಹಾಗಾಗಿ ಸಾಮಾಜಿಕವಾಗಿ ಜಾನಪದೀಯ ಎಂಬ ಆ ಒಂದು ಮಟ್ಟದಲ್ಲಿ, ಅದೇ ಪುನಃ ನಾನು ಹೇಳಬೇಕು, ಜಾನಪದ ಅಂತಂದರೆ ನಮಗೆ ಬೇಸರ ಇಲ್ಲ, ಯಾರಿಗೂ ಬೇಸರ ಇಲ್ಲ, ಯಾಕಂದರೆ ಅದು ನಿಜ. ಆದರೆ ಜಾನಪದ ಅದು ಆಗುವುದಿಲ್ಲ ನನಗೆ. ಒಂದು ರೀತಿಯ ತಿರಸ್ಕಾರದ ಮನೋಭಾವ ನಮ್ಮಿಂದಲೇ ಹಿಂದಿನ ತಲೆಮಾರಿನವರು ಬರೆದ ಕೆಲವು ಆತ್ಮವೃತ್ತಾಂತವನ್ನು ತಾವು ಗಮನಿಸಬಹುದು. ಆ ಕಾಲಕ್ಕೆ ಅಂದರೆ ಕಳೆದ ಶತಮಾನದ ಆ ಕಾಲಕ್ಕೆ ಸಮಗ್ರ ತಂದೆಯವರು ಅಥವಾ ನನ್ನ ತಂದೆಯವರು, ಶ್ರೇಣಿಯವರು ಕೂಡ ಇಂಥವರೆಲ್ಲ ಯಕ್ಷಗಾನದಲ್ಲಿ ಪೂರ್ಣಾಸಕ್ತರಾಗಿ ತೊಡಗಿಕೊಂಡ ಆ ಕಾಲಕ್ಕೆ ಒಂದು ಮೇಲ್ವರ್ಗದ ಜನ ಇವರನ್ನು ಸ್ವಲ್ಪ ಅಡ್ಡಪಂಕ್ತಿಯವರು ಅಂತ ಭಾವಿಸುವುದಿಲ್ಲ. ಇದು ವಾಸ್ತವ. ಅಸ್ಪೃಶ್ಯರು ಅಂತಲ್ಲ, ಹೊರಗೆ ಕೊಂಡಾಡುತ್ತಾ ಇದ್ರು, ಆದರೆ ಒಳಗಿಂದೊಳಗೆ ಅದು ಮಾರೆ ಪ್ರಯೋಜನ ಇಲ್ಲ, ಈ ಭಾವ ಇತ್ತು. ಆದರೆ ಇವತ್ತು ಇದು ವಿಶ್ವಮಾನ್ಯ ಕಲೆಯಾಗಿ ಬೆಳೆದಿದೆ. ಜಾಗತಿಕವಾದಂಥ ಮಟ್ಟದಲ್ಲಿ ಗುರುತಿಸುವಿಕೆಯನ್ನು, ಹಾಗಾಗಿ ಈ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮತ್ತೊಂದು ವಿಚಾರ ನಾವು ಗಮನಿಸಬೇಕಾದದ್ದು, ಈ ಕಲೆಯಲ್ಲಿರುವಂತಹ ಅಪಾರವಾದ ಸಾಧ್ಯತೆಗಳು. ಈಗ ಚತುರ್ವಿಧ ವಿನಯ ಅಂತ ಹೇಳಿದಿರಲ್ಲ, ಆಹಾರ್ಯ, ಸಾತ್ವಿಕ, ವಾಚಿಕ, ಆಂಗಿಕ, ಹಾಗೆ ಈ ಚತುರ್ವಿಧ ಅಭಿನಯಗಳು. ಆಮೇಲೆ ಒಂದು ಪಂಚಾಂಗ ಬಿಟ್ಟರೆ ಆಗುವುದೇ ಇಲ್ಲ. ಜ್ಯೋತಿಷರ ಪಂಚಾಂಗ ಅಲ್ಲ ಇದು. ಯಕ್ಷಗಾನಕ್ಕೆ ಒಂದು ಪಂಚಾಂಗ ಉಂಟು, ಅದು ತಮಗೆಲ್ಲ ಗೊತ್ತುಂಟು, ನಾನು ಮಾತಾಡೋದಿಲ್ಲ. ಈ ನೆಲೆಯಲ್ಲಿ ಜಾನಪದೀಯವಾದಂತಹ ಅಂಶಗಳನ್ನು ಒಳಗೊಂಡು ಕೂಡ ಶಾಸ್ತ್ರೀಯವಾದ ಅನೇಕ ಅಂಶಗಳು ಈ ಕಲೆಯಲ್ಲಿ ಇವೆ ಅನ್ನುವುದನ್ನು ವಿದ್ವಾಂಸರು ತೋರಿಸಿದ್ದಾರೆ. ಇದು ಒಂದು. ಇನ್ನೊಂದು, ಯಕ್ಷಗಾನದ ಮೂಲಕ ನಾವು ಕಾಣಿಸಬಹುದಾದಂತಹ, ಅಂದರೆ ನಾನು ಅದನ್ನೇ ಹೇಳಿದ್ದು, ಅಪಾರವಾದಂತಹ ಸಾಧ್ಯತೆಗಳಿರುವ ಒಂದು ಕಲೆ. ಯಾಕಂದರೆ ಸಮಷ್ಟಿ ಕಲೆ, ಬೇರೆ ಬೇರೆ ಕಲೆಗಳು ಸೇರಿ ನಿರ್ಮಾಣವಾಗುವಂತಹ ಒಂದು ಸಂಯುಕ್ತ ಕಲೆ. ಈ ಕಲೆಯ ಮೂಲಕ ಅಪಾರವಾದಂತಹ ಸಾಧ್ಯತೆಗಳನ್ನು ಬಗೆಯುವುದಕ್ಕೆ ಸಾಧ್ಯ ಇದೆ. ಆದರೆ ಇದರಲ್ಲಿ ಒಂದು ಅಪಾಯ ಕೂಡ ಉಂಟು. ಈ ಸಾಧ್ಯತೆಗಳು ಇದು ದುರುಪಯೋಗವೂ ಆಗುವುದು, ಯೋಚನೆ ನೋಡಿ, ಸದುಪಯೋಗವೂ ಆಗುವುದು. ಯಾಕಂದರೆ ಈ ಸಾಧ್ಯತೆಗಳು ಎರಡು ದಿಕ್ಕಿನಲ್ಲಿ ಚಲಿಸಬಹುದು. ಆದರೆ ಅದು ಸರಿಯಾದ ದಿಕ್ಕಿನಲ್ಲಿ ಸದುಪಯೋಗವಾಗುವಂತೆ ಅದನ್ನು ಕಾಪಾಡಿಕೊಂಡು ಬರಬೇಕಾದಂತಹ ಬಾಧ್ಯತೆ ಇರುವುದು ಕಲಾವಿದರಿಗೆ ಮತ್ತು ನಮಗೆಲ್ಲ. ಒಂದು ಮಾತು ಮುಗಿಸುವುದಕ್ಕೆ ಮೊದಲು ನಾನು ಹೇಳಲೇಬೇಕು, ಮಾನ್ಯ ತಲ್ಲೂರು ಅವರು ಸಾಂದರ್ಭಿಕವಾಗಿ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿದರು. ನನ್ನ ಹೆಸರಿನ ಕೊನೆಯಲ್ಲಿ ಕಾಸರಗೋಡು ಅಂತ ಸೇರಿಸಿದ್ದಾರೆ. ನನಗೆ ಅದು ಬಹಳ ಸಂತೋಷ ಕೊಟ್ಟಿತ್ತು. ಯಾಕಂದರೆ ಕಾಸರಗೋಡಿಗೆ ಒಂದು ಪ್ರತ್ಯೇಕವಾದ ಗುರುತಿಸುವಿಕೆ ಉಂಟು ಅಂತ ಆಯಿತೋ ಇಲ್ಲೋ. ನಾನು ಕಾಸರಗೋಡನ್ನು ತುಂಬ ಪ್ರೀತಿಸ್ತಾ ಬಂದವ. ಕಾರಣ ಏನಂತಂದರೆ, ನನಗೆ ಎಳನೀರು ಶ್ರೀಮಠದೊಂದಿಗೆ ಬಹಳ ನಿಕಟವಾದಂಥ ಸಂಬಂಧ ಇತ್ತು, ಇವತ್ತೂ ಇದೆ. ನನ್ನ ಕೊಡುಗೆ ಏನಿದ್ರು ಆ ಕೊಡುಗೆಯ ಹಿಂದೆ ನಮ್ಮ ಹೆತ್ತವರ ಕೊಡುಗೆ ಇದೆ,
ಕುಟುಂಬದವರ ಕೊಡುಗೆ ಇದೆ, ಎಲ್ಲರ ಕೊಡುಗೆ ಇದೆ, ಗುರುಗಳ ಕೊಡುಗೆ ಇದೆ. ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳು ನಿಮಗೆಲ್ಲ ಗೊತ್ತಿದೆ, ಜಾಗತಿಕ ಮಟ್ಟದ ಆಧ್ಯಾತ್ಮಿಕವಾದ ಎತ್ತರವನ್ನು ಯಕ್ಷಗಾನಕ್ಕೆ ಕೊಟ್ಟರು. ಅಂತ ಅವರ ಕೊಡುಗೆ ಇದೆ. ಇಡೀ ಕಾಸರಗೋಡಿನ ಕೊಡುಗೆ ಇದೆ. ಯಾವುದೇ ಯಾವ ಸಾಧನೆಯೂ ಕೂಡ ಅದು ಸಮಾಜದ ಕೊಡುಗೆ. ಮಂದಿಂ ಗೆಳೆಯರಿಂ ಪಗೆಗಳಿಂ ಪಡೆದೂದ ನೆತ್ತರೆಲ್ಲವ ತೆತ್ತರದು ತೀರದ. ಯಾರು ಹೇಳಿದ್ರು? ಅಂತೆ ಅಲ್ಲ, ಅಂತೆ ಅಂತ ಕರೀತಾರೆ. ಇದನ್ನು ಹೇಳಿದವರು ನನ್ನ ವಿದ್ಯಾಗುರುಗಳಲ್ಲಿ ಒಬ್ಬರಾದಂಥ ಕೊಳಂಬೆ ಪುಟ್ಟಣಗೌಡರು. ನಾನು ಮಹಾಕವಿ ಅಂತ ಅವರನ್ನು ಗೌರವಿಸುವ. ಎಲ್ಲ ಸಮಾಜದ ಮೇಲೆ ನಮಗೆ ಕೊಡುಗೆ ಇದೆ. ಆದ್ದರಿಂದ ನಾನು ಯಾಕೆ ಇದನ್ನು ಪ್ರಸ್ತಾಪಿಸ್ತಿದ್ದೆ ಅಂತಂದರೆ, ಈ ಹೊತ್ತು ಸರ್ಕಾರದ ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇರಬಹುದು, ಕರ್ನಾಟಕ ಸರ್ಕಾರವೇ ಸರ್ಕಾರದ ನೆಲೆಯಲ್ಲಿ ಕಾಸರಗೋಡು ಉಪೇಕ್ಷಿತವಾಗಿದೆ. ಒಂದು ಅಪೆಂಡಿಕ್ಸ್ ಈಗ ನಾವು ಯಾವಾಗ ಅಪೆಂಡಿಸೈಟಿಸ್ ಆಗ್ತದೆ ಅಂತ ಹೇಳಲಿಕ್ಕಾಗುತ್ತೆ. ಹೌದು, ಮತ್ತು ಸರ್ಜರಿ ಆಗಿ ಅಂದರೆ ಯಾರು ಅಷ್ಟಾಗಿ ಗಣಿಸದಂತಹ ಒಂದು ಪ್ರದೇಶ ಆಗಿದೆ. ಎಲ್ಲ ಅಕಾಡೆಮಿಗಳಲ್ಲಿಯೂ ನಮಗೆ ಪ್ರಾತಿನಿಧ್ಯ ಇತ್ತು ಒಮ್ಮೆ, ಈಗ ಇಲ್ಲ. ಈಗ ಯಕ್ಷಗಾನ ಅಕಾಡೆಮಿಯಲ್ಲಿ ಮಾತ್ರ ಬಹಳ ಕಷ್ಟದಲ್ಲಿ ಒಂದು ಪ್ರಾತಿನಿಧ್ಯ ಉಂಟು. ಹಾಗಾಗಿ ತಾವೆಲ್ಲ ದಯಮಾಡಿ ಗಮನಿಸಬೇಕು. ಕಾಸರಗೋಡಿನ, ಯಾಕಂದರೆ ಕೇರಳ ಸರ್ಕಾರ ಭಾಳ ಉತ್ಸಾಹದಿಂದ ನಮ್ಮನ್ನು ಗೌರವಿಸ್ತಾರೆ, ಅದು ಬೇರೆ ವಿಷಯ. ಹೌದು, ರಾಜ್ಯೋತ್ಸವ ಪ್ರಶಸ್ತಿ ಕೇರಳ ಸರ್ಕಾರ ಕೊಡುವುದು, ಈಗ ಕರ್ನಾಟಕ ಸರ್ಕಾರದವರು ಕೊಡುವುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಕೇರಳ ಸರ್ಕಾರದವರು ನಮ್ಮನ್ನು ಬರಮಾಡಿಕೊಳ್ಳಲಿಕ್ಕೆ ಸಿದ್ಧರಿದ್ದಾರೆ, ಕರ್ನಾಟಕ ಸರ್ಕಾರದವರಿಗೆ ಅಂತಹ ಉತ್ಸಾಹ ಇಲ್ಲ. ಹಾಗಾಗಿ ಕಾಸರಗೋಡನ್ನು ದಯಮಾಡಿ ಗುರುತಿಸಿ ಗೌರವಿಸಿ ಅದರ ಪ್ರತ್ಯೇಕತೆ ಉಳಿಯುವ ಹಾಗೆ. ತುಂಬ ಮಾತಾಡಬೇಕಾದ ವಿಷಯ ಅದು, ಅದನ್ನು ಮಾತಾಡುವುದಿಲ್ಲ ನಾನು. ಸಾಂದರ್ಭಿಕವಾಗಿ ಇಂಥ ಒಂದು ಯಕ್ಷ ಮಂಗಳ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ಸಮಿತಿಯವರಿಗೆ, ನಮ್ಮ ನಿರ್ದೇಶಕರಿಗೆ, ಕುಲ ಸಚಿವರಿಗೆ, ಕುಲಪತಿಗಳಿಗೆ ಬಹಳ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಿರೀಕ್ಷೆಗೆ ಮೀರಿದ ಒಂದು ಶ್ರೋತೃವೊಂದನ್ನು ನೋಡುವ ಸೌಭಾಗ್ಯವಂತ. ಆಮೇಲೆ ಯಕ್ಷಗಾನೀಯವಾದ ಶೈಲಿ, ಸೊಗಡು ಯಕ್ಷಗಾನದ್ದು, ಅಕಾಡೆಮಿಕ್ ಶಿಸ್ತು ಶಾಸ್ತ್ರ, ಈ ಎರಡರ ಒಂದು ಸಾಮರಸ್ಯ ಭಾಳ ಚೆನ್ನಾಗಿ ನಡೆಯಿತು. ಕಷ್ಟ ಉಂಟದು, ಯಾಕಂದರೆ ನಾನು ಹೇಳಿದೆ ಪ್ರಾರಂಭದಲ್ಲಿ. ಹಾಗಾಗಿ ನಮ್ಮ ಶ್ರೋತೃವೃಂದದಲ್ಲಿಯೂ ಹಾಗೆ ನನಗೆ ತುಂಬ ಪ್ರೀತಿಪಾತ್ರರಾದಂಥ ಅನೇಕ ಇದ್ದಾರೆ. ಸದಾಶಿವ ಯಕ್ಷಗಾನದಲ್ಲಿ ನಿರಂತರ ದುಡಿಯುವವರು ಅಲ್ಲೇ ಇದ್ದಾರೆ. ಪಾದೇಕಲ್ಲು, ಪಾದೇಕಲ್ಲಿನಿಂದಲೂ ಹೊರತೆ ಬರುವುದು, ಜ್ಞಾನದ ಹೊರತೆ ಅದು ಹುಟ್ಟುವುದು. ಇದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ. ಇವತ್ತು ಯಕ್ಷಗಾನದ ಬಗ್ಗೆ ನಿರ್ದಿಷ್ಟವಾದಂತಹ ಅಭಿಪ್ರಾಯಗಳನ್ನು ಮಂಡಿಸಬಲ್ಲ ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ನಾನು ಪ್ರಸ್ತಾಪಿಸಬೇಕು. ಆಗ ಹೇಳಿದೆ, ಇದು ಮತ್ತೊಮ್ಮೆ ಹೇಳಿದ್ದೇನೆ, ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಅಕಾಡೆಮಿಯನ್ನು ನಡೆಸ್ತಾ ಇದ್ದೀರಿ, ಕಾಸರಗೋಡಿಗೂ ಪ್ರಾದೇಶಿಕ ಕೊಟ್ಟಿದ್ದೀರಿ. ಇನ್ನೂ ಕಾಸರಗೋಡಿನ ಸ್ಥಾನಮಾನಗಳಿಗೆ ಯೋಗ್ಯವಾದಂಥ ಗೌರವ ತಮ್ಮ ಮೂಲಕ ಬರಲಿ. ನಮ್ಮ ಮಿತ್ರರಾದಂಥ ಸಾಮಗರು ಅವರು ಅಧ್ಯಕ್ಷರಾಗಿದ್ದರಲ್ಲ, ಅವರು ಅಧ್ಯಕ್ಷರಾಗಿರುವಾಗ ಯಕ್ಷಗಾನದ ವಾಚಿಕವನ್ನು ಪ್ರತ್ಯೇಕವಾಗಿ, ಅರ್ಥಗಾರಿಕೆಯನ್ನು ಪ್ರತ್ಯೇಕವಾಗಿ ಗುರುತಿಸಿದವರು ಅನ್ಯ ಸಾಮಗರು. ಈ ರೀತಿ ಒಳ್ಳೆಯ ಒಂದು ಪರಂಪರೆ ಈ ಯಕ್ಷಗಾನದಲ್ಲಿ ಬೆಳೆದು ಬರಲಿ. ಯಾರೆಲ್ಲ ಇಷ್ಟು ಆಸಕ್ತಿಯಿಂದ
ನನಗೆ ಗೊತ್ತುಂಟು ನನ್ನ ಮಾತಷ್ಟು ಒಳ್ಳೆಯದಾಗಿದೆ, ಆದರೆ ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು. ಅವರಿಗೆಲ್ಲ ನಾನು ಪ್ರತ್ಯೇಕವಾದಂಥ ವಂದನೆಗಳನ್ನು ಹೇಳಿ ಇನ್ನೂ ಯುವ ಜನಾಂಗ ಇದ್ದಾರೆ, ಎಲ್ಲರೂ ಇದನ್ನು ಮುಂದುವರಿಸಬೇಕು, ಯಕ್ಷಗಾನ ಮುಂದೆ ಬರಲಿ ಎಂಬ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ನುಡಿಯೊಸಗೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಶ್ರೀ ಅಶೋಕ ಹಾಸ್ಯಗಾರರು ತಮ್ಮ ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ತುಂಬ ಅನಿರೀಕ್ಷಿತವಾದಂತಹ ಮತ್ತು ದಿವ್ಯಪೂರ್ಣವಾದಂತಹ ಈ ಸಮಾರಂಭದಲ್ಲಿ ನಾನಿದ್ದೇನೆ. ನಾನು ನನ್ನ ಕೃತಿಯನ್ನು ಯಕ್ಷಗಾನದ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ. ಹಾಗಾಗಿ ವೇದಿಕೆ ಮೇಲೆ ಇರುವಂತಹ ಪ್ರೊಫೆಸರ್ ಪಿ ಎಲ್ ಧರ್ಮರವರೇ, ಅಕಾಡೆಮಿ ಅಧ್ಯಕ್ಷರಾದಂತಹ ತಲ್ಲೂರು ಶಿವರಾಮ ಶೆಟ್ಟರೆ, ಯಕ್ಷಮಂಗಳ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ರಮಾನಂದ ಬನಾರಿಯವರೇ, ಪ್ರೊಫೆಸರ್ ಸಾಮಗ ಅವರೇ, ಸದಾಶಿವ ಶೆಟ್ಟಿಗಾರರೇ ಹಾಗೂ ಅಭಿನಂದನಾ ನುಡಿಗಳನ್ನಾಡಿದಂತಹ ಚಿನ್ನಪ್ಪ ಗೌಡ್ರೆ, ನನಗೆ ತುಂಬ ಆತ್ಮೀಯರಾದಂತಹ ಕುಲಸಚಿವರಾದಂತಹ ರಾಜು ಮಗವೀರವರೇ, ನಿರ್ದೇಶಕರಾದಂತಹ ಧನಂಜಯ ಕುಂಬಳೆ ಅವರೇ, ಕೃತಿಯನ್ನು ಆಯ್ಕೆ ಮಾಡಲಿಕ್ಕೆ ರಚಿಸಿದಂತಹ ಸಮಿತಿಯ ಸದಸ್ಯರಾದಂತಹ ಪಾದಕಲ್ ವಿಷ್ಣು ಭಟ್ರವರೇ ಹಾಗೂ ಎಲ್ಲ ಸಭೆಯಲ್ಲಿದ್ದಂತಹ ಎಲ್ಲ ಗಣ್ಯರೇ, ಪಾರ್ಥಿಸುಬ್ಬನ ಸಭಾ ಲಕ್ಷಣದಲ್ಲಿ ಸಭಾ ವಂದನೆ, ಸಭಾ ಮರ್ಯಾದೆ ಅಂತ ಅವರು ಭಾಗವತರು ಈ ಮಾತನ್ನು ಹೇಳ್ತೇನೆ ಅಂತ ತಿಳ್ಕೊಂಡಿದ್ದೆ. ಅವ್ರು ಹೇಳಲಿಲ್ಲ, ನಾನು ಹೇಳ್ತೇನೆ. ಸತ್ಯಾಚಾರ ಸಭಾ, ಗುಣೋಜ್ವಲ ಸಭಾ, ಸದ್ಧರ್ಮ ಕೀರ್ತಿ ಸಭಾ, ವೇದಾಲಂಕೃತ ಶಾಸ್ತ್ರ ಪೂರಿತ ಸಭಾ, ವಿಖ್ಯಾತ ವೀರಾ ಸಭಾ, ರಾಜದ್ರಾಜಕುಮಾರ ಶೋಭಿತ ಸಭಾ, ರಾಜಪ್ರಕಾಂತಿ ಸಭಾ, ಸೀತಾದಿ ಸತ್ಸಭಾ, ಕವಿಸಭಾ, ಸಾಮ್ರಾಜ್ಯ ಲಕ್ಷ್ಮೀ ಸಭಾ. ಈ ಸಭೆ ಅನ್ನೋದು ಆಗಿನ ಕಾಲಕ್ಕೆ ಇಷ್ಟು ವೈಭವಪೂರ್ಣವಾದಂತಹ, ವಿದ್ವಜ್ಜನರಿಂದ ಕೂಡಿದಂತಹ ಮತ್ತು ವಿವೇಕಪೂರ್ಣರಾದಂತಹ ಜನರಿದ್ದಂತಹ ಸಭೆ ಇರಬೇಕು ಅಂತ ಹೇಳಿ ಮಾತನಾಡಿದ್ದರು. ಇವತ್ತು ಅದೇ ರೂಪಕವನ್ನು ನಾನು ಇಲ್ಲಿ ನಿಮ್ಮ ಎಲ್ಲರಲ್ಲಿ ಕಂಡುಕೊಂಡಿದ್ದೇನೆ. ಅಷ್ಟು ವಿದ್ವಜ್ಜನರು ತಾವಿದ್ದೀರಿ, ತಾವು ಕಲಿಯೋರಿದ್ದೀರಿ,
ಕಲಿತವರಿದ್ದೀರಿ, ಮಹಾವಿದ್ವಾಂಸರಿದ್ದೀರಿ. ತಮ್ಮ ಎಲ್ಲರಿಗೆ ನಾನು ವಂದನೆಯನ್ನು ಹೇಳ್ತೇನೆ. ಬಹು ಮುಖ್ಯವಾಗಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಅವರ ಕೊಡುಗೆ ಏನಿದೆ, ಇದನ್ನು ನಾನು ಯಕ್ಷಗಾನದ ಪರಂಪರೆಯ ಉಳಿಯುವಿಕೆ ಮತ್ತು ಅದರ ಬೆಳವಣಿಗೆಯ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತೇನೆ. ಯಕ್ಷಗಾನದ ಚರಿತ್ರೆಯನ್ನು ನೋಡಿದರೆ ನಮಗೆ ಹೇಗೆ ಇವತ್ತು ವೀಳ್ಯವನ್ನು ಕೊಟ್ಟರು, ಹಾಗೆ ವೀಳ್ಯ ಕೊಟ್ಟು ನಡೆಸಿದಂತಹ ಅನೇಕ ಸಾವಿರಾರು ಜನರಿದ್ದಾರೆ. ಯಕ್ಷಗಾನಕ್ಕೆ ಎಲ್ಲಿಯೂ ತಾವು ಗಮನಿಸಿರಬಹುದು, ಶಾಸನಗಳಿಲ್ಲ, ಯಾವ ರಾಜರು ನಡೆಸಲಿಲ್ಲ. ಎಲ್ಲ ಯಕ್ಷಗಾನವನ್ನು ನಡೆಸಿದವರು ಕೂಡ ಜನಪದರೇ ನಡೆಸಿದ್ದಾರೆ. ಆದ್ದರಿಂದ ಯಕ್ಷಗಾನ ಅನ್ನೋದು ಜನಪದ ಮೂಲವಾದದ್ದು ಅನ್ನೋದಕ್ಕೆ ಈ ಕಾರಣವನ್ನು ನಾವು ಹೇಳ್ತೇವೆ. ನಮಗೆ ಯಕ್ಷಗಾನದ ದಾಖಲೆ ಸಿಗುವುದೇ ಆದಿಪರ್ವ 13ನೇ ಶತಮಾನ 14ನೇ ಶತಮಾನದಲ್ಲಿ ಸಿಗ್ತದೆ. ಆದಿಪರ್ವ ಕಂಚಿ ಮನೆಯಲ್ಲಿ ಸಿಕ್ಕಿದ ಒಂದು ಅತ್ಯಂತ ಪ್ರಾಚೀನವಾದಂತಹ ಯಕ್ಷಗಾನದ ಪುಸ್ತಕ, ಅದು ಪ್ರಸಂಗ ಪುಸ್ತಕ. ಅದು ಬಿಟ್ಟರೆ ಕುರುಗೋಡು ಶಾಸನ ಇದೆ, ಅಲ್ಲಿ ತಾಳಮದ್ದಲೆಯ ಜಾಗರ ಮಾಡಿದರು ಅಂತ ಅದಕ್ಕೆ ಉಂಬಡಿಯನ್ನು ಬಿಟ್ಟಂತ ಶಾಸನ ಒಂದು ಸಿಗ್ತದೆ. ಇನ್ನೊಂದು ಶಾಸನ ಏನು ಇನ್ನೊಂದು ಕೈಫಿಯತ್ನಲ್ಲಿ ಏನು ಸಿಗ್ತದೆ ಅಂತಂದರೆ, ವಿಜಾಪುರದ ಆದಿಲಶಾಹಿಯ ದರ್ಬಾರಕ್ಕೆ ಸೋಂದ ಮೇಳವನ್ನು ಕಳಿಸಿ ಅವನ ಹತ್ರ ಆಟವನ್ನು ಅವನ ಎದುರುಗಡೆ ಆಟವನ್ನು ಆಡಿಸಿ ಅವನನ್ನು ಮೆಚ್ಚಿಸಿ ಸೋಂದ ರಾಜರಿಗೆ ಮೇಲೆ ಏನು ಮರಾಠರ ದಾಳಿ ಆಯಿತು, ಅದಕ್ಕೆ ಸೈನ್ಯವನ್ನು ಬಲವನ್ನು ತೆಗೆದುಕೊಂಡು ಬಂದರು ಅನ್ನೋದು 3 ದಾಖಲೆಗಳು ಸಿಗ್ತದೆ. ಇದು ಬಿಟ್ಟರೆ ಇನ್ನು ಯಾವ ದಾಖಲೆಗಳು ಸಿಗಲಿಕ್ಕಿಲ್ಲ. ಆದರೆ ಇಷ್ಟು ವರ್ಷ ಹೇಗೆ ನಡೆದುಕೊಂಡು ಬಂತು ಅಂತ ಹೇಳಿದರೆ ಈ ಜನರೇ ಕೂಡ ಇದನ್ನು ನಡೆಸ್ಕೊಂಡು ಬಂತು. ಇದನ್ನು ನಮ್ಮ ಯಕ್ಷಗಾನದಲ್ಲಿ ಹೇಳ್ತಾರೆ ಹೇಗೆ ನಡೆದುಕೊಂಡು ಬಂತು ಅಂತ. ಅವರು ಏನು ಹೇಳಿದರು, ಆವಾಗ ಹೇಳಿದ್ರಲ್ಲ, ಆ ವೀಳ್ಯ ಎಲ್ಲ ಕೊಟ್ಟಿದ್ದವರೆಲ್ಲ ಹೆಸರನ್ನು ಹೇಳ್ತಾರೆ. ಮೊದಲು ಇತ್ತು, ನಾನು ಹಿಂದಿನೆಲ್ಲ ವಿದ್ವಾಂಸರೆಲ್ಲ ಗೊತ್ತಿರಬೇಕು, ಇಂಥವ್ರು ವೀಳ್ಯವನ್ನು ಕೊಟ್ಟರು, ಇಂಥವ್ರು ಕೊಟ್ಟರು, ಹೀಗೆ ಕೊಟ್ಟರು ಅಂತ ಹೇಳ್ತಿದ್ದರು. ಹಾಗೆ ಯಕ್ಷಗಾನವನ್ನು ನಡೆಸ್ಕೊಂಡು ಬಂದರು. ಹಾಗೆ ಯಕ್ಷಗಾನವನ್ನು ನಡೆಸ್ಕೊಂಡು ಬಂದರು ಅಂತಂದರೆ ಹೇಗೆ ನಡೆಸ್ಕೊಂಡು ಬಂದರು, ಇಷ್ಟು ಕ್ರಮಬದ್ಧವಾಗಿ ಹೇಗೆ ನಡೆಸ್ಕೊಂಡು ಬಂದರು ಅನ್ನೋದಕ್ಕೆ ನಾನು ಹುಡುಕಿದ ಒಂದು ದಾರಿಯೇ ಇವತ್ತು ಈ ಕೃತಿ. ಇದು ದಶಾವತಾರ ಆಟ ಅಂತ ಇತ್ತು, ದಶಾವತಾರ ಮೇಳ ಅಂತ ಮಂಗಳೂರಿನಲ್ಲಿ ಇತ್ತು, ದಶಾವತಾರ ಆಟ ಅಂತ. ಈ ದಶಾವತಾರ ಆಟ ಎಲ್ಲಿ ಯಾವ ದಶಾವತಾರ ಅಂತ ಕೇಳಿದ್ರೆ ವಿಷ್ಣುವಿನ ದಶಾವತಾರವನ್ನು ಆಡ್ತಾರೆ. ನಾನು ವಿಷ್ಣುವಿನ ದಶಾವತಾರ ಎಲ್ಲಿ ಆಡ್ತಾರೆ, ಹೇಗೆ ಯಕ್ಷಗಾನದಲ್ಲಿ ಎಲ್ಲಿ ಕಂಡು ಬರ್ತಾರೆ ಅಂತ ನನಗೆ ಕೊನೆ ತನಕ ಕಂಡು ಬರಲಿಲ್ಲ. ಆಮೇಲೆ ಪಿ ವಿ ಹಾಸ್ಯಗಾರನ ಕೇಳಿದೆ. ಪಿ ವಿ ಹಾಸ್ಯಗಾರರು ಹೇಳಿದ್ರು, ಅದು ನಾಟ್ಯಶಾಸ್ತ್ರದ ಮೂಲಕವಾಗಿ ನಡೀತದೆ ಅಂತ. ನಾನು ನಿನಗೆ ಹೇಳ್ತೇನೆ, ಒಂದು ದಿವಸ ನಮ್ಮ ಮನೆಗೆ ಬಾ ಅಂತ ಹೇಳಿದೆ. ಆದರೆ ನಾನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವ, ನನಗೆ ರಜೆ ಸಿಗೋದು ಭಾಳ ಕಠಿಣ ಇತ್ತು. ಹಾಗಾಗಿ ಅವರು ಹೋಗ್ಲಿಕ್ಕಾಗಲಿಲ್ಲ, ಅಕಾಲಿಕವಾಗಿ ನಿಧನರಾದರು. ಆದರೆ ಅವರು ಯಕ್ಷಗಾನದ ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ, IBH ಪ್ರಕಾಶ್ ಎಂದು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಆನಂತರ ಧಾರವಾಡ ಯೂನಿವರ್ಸಿಟಿಯವರು ಯಕ್ಷಗಾನದ ಮೇಲೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲಿ ಪಿ ವಿ ಹಾಸ್ಯಗಾರರ ಲೇಖನ ಇದೆ. ಅದನ್ನು ಓದಿದ ಮೇಲೆ ನನಗೆ ಅರ್ಥ ಆಯಿತು. ಆಮೇಲೆ ಯಕ್ಷ ನಾಟಕಗಳು ಅಂತ ರಾಮಚಂದ್ರ ಭಟ್ ಹಾಸಣಿಯವರು ಬರೆದಿದ್ದಾರೆ. ಇದು 1950 ನಾನು ಹುಟ್ಟುಕ್ಕಿಂತ ಮೊದಲೇ ಯಕ್ಷ ನಾಟಕಗಳು ಅಂತ ಬರೆದಿದ್ದಾರೆ. AR ಕೃಷ್ಣಶಾಸ್ತ್ರಿ ಸಂಸ್ಕೃತ ನಾಟಕಗಳು ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿಯೂ ಕೂಡ ದೃಶ್ಯ ಕಾವ್ಯ ಮತ್ತು ಶ್ರವ್ಯ ಕಾವ್ಯ ಅಂತ ಎರಡಿದೆ. ದೃಶ್ಯ ಕಾವ್ಯದಲ್ಲಿ ಈ ನಾಟ್ಯಶಾಸ್ತ್ರದ ವಿಚಾರಗಳು ಬರುತ್ತದೆ. ಆನಂತರ ಕುಕ್ಕಿಲ ಕೃಷ್ಣ ಭಟ್ರ ಸಂಪುಟಗಳಲ್ಲಿ ಇದೆ. ಇದು ಶಾಸ್ತ್ರೀಯ ಅಂತ. ಹೇಗೆ ಶಾಸ್ತ್ರೀಯ ಅಂತ ನೋಡುವಾಗ ನನಗೆ ಗೊತ್ತಾಯಿತು, ದಶರೂಪಕಗಳಿದೆ ಅಂತ. ಧನಂಜಯ ಎನ್ನುವ
ಅವ ಅಹಿಚ್ಛತ್ರದಿಂದ ಮಾಳವ ದೇಶಕ್ಕೆ ಬರ್ತಾನೆ. ಮುಂಜರಾಜನ ಆಸ್ಥಾನದಲ್ಲಿ ಅವನು ಆಶ್ರಯ ಪಡೆದು ದಶರೂಪಕವನ್ನು ಬರೀತಾನೆ. ಇದು 11ನೇ ಶತಮಾನದಲ್ಲಿ ದಶರೂಪಕವನ್ನು ಬರೆದಿದ್ದಾನೆ. ನಾಟ್ಯಶಾಸ್ತ್ರ ರಚನೆಯಾಗಿದ್ದು ಕ್ರಿಸ್ತಶಕ ಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 2ನೇ ಶತಮಾನ ತನಕ, ಅಂದ್ರೆ 300 ವರ್ಷಗಳ ಅವಧಿಯಲ್ಲಿ ನಾಟ್ಯಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ದಾಖಲೆ ಸಿಗುತ್ತೆ.